ನಮಸ್ಕಾರ. ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. 48 ವರ್ಷಗಳ ಸುದೀರ್ಘ ರಾಜಕಾರಣ, ಪ್ರಾಮಾಣಿಕ ರಾಜಕಾರಣಕ್ಕೆ ಉದಾಹರಣೆ, ಅಭಿವೃದ್ಧಿಯ ಹರಿಕಾರರಾಗಿರುವಂತಹ ಕಾಂಗ್ರೆಸ್ನ ಹಿರಿಯ ನಾಯಕರು ಟಿ.ಬಿ. ಜಯಚಂದ್ರ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಹೇಗೆ ಕಾಣ್ತೀನಿ? ಅದ್ಭುತ ಸರ್. ನಿಮ್ಮ ರಾಜಕಾರಣವನ್ನು ನೋಡ್ಕೊಂಬಂದ್ರೆ ಮತ್ತು ನೀವು ಪ್ರಾಮಾಣಿಕವಾಗಿ ರಾಜಕಾರಣವನ್ನು ಮಾಡ್ಕೊಂಬಂದಿರೋದು ನೋಡಿದ್ರೆ ನಿಮ್ಮ ರಾಜಕೀಯದ ಆರೋಗ್ಯವು ನಿಮ್ಮ ಆರೋಗ್ಯವು ಸುಸ್ಥಿತಿಯಲ್ಲಿದೆ ಅಂತ ಅನ್ಸುತ್ತೆ ಸರ್. ಹೌದು, ರೈಟ್ ಸರ್. ಪ್ರಸ್ತುತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ. ಕಾಂಗ್ರೆಸ್ ಆಡಳಿತದ ಬಗ್ಗೆ ಉಲ್ಲೇಖ ಮಾಡೋದಾದ್ರೆ ಏನಂತೀರಿ? ಜನ ಈ ಸರಿ ನಾವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ಒಲವನ್ನು ತೋರಿಸಿ 136 ಸೀಟನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮದೇ ಆದಂಥ ಪ್ರಣಾಳಿಕೆಯಲ್ಲಿ ನಾವು ಇರತಕ್ಕಂಥ ಮಾತುಗಳು, ಕೊಟ್ಟ ಮಾತನ್ನು ಒಂದು ದಿಟ್ಟವಾದಂಥ ಹೆಜ್ಜೆಯನ್ನು ಇಡಬೇಕು ಅಂತಕ್ಕಂಥದ್ದು ಗುರಿ. ಪ್ರಣಾಳಿಕೆಯನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಒಂದು ಕಡೆ. ಅದರಲ್ಲಿ ಭಾಳ ಮುಖ್ಯವಾಗಿ ಅಂತ ಹೇಳಿದ್ರೆ, ನಾವೇನು ಗ್ಯಾರಂಟಿ ಸ್ಕೀಮ್ಗಳಂತಕ್ಕಂಥ ಮಾತನ್ನು ಹೇಳ್ತೀವಿ, ಆ ಗ್ಯಾರಂಟಿ ಸ್ಕೀಮ್ಗಳಿಗೆ ಅದನ್ನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೊದಲನೇ ದಿವಸನೇ ಗ್ಯಾರಂಟಿ ಯೋಜನೆಗಳನ್ನು ನಾನು ತತ್ವಶಃ ಅನುಷ್ಠಾನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಬಹುಶಃ ಇಡೀ ದೇಶದಲ್ಲಿ ಜನ ಆಧಾರಿತವಾದಂಥ ಯಾವುದಾದ್ರು ಯೋಜನೆಗಳಿದ್ದಾವೆ ಅಂತ ಹೇಳಿದ್ರೆ ಅದು ನಾವು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು. ಆ ಗ್ಯಾರಂಟಿಗಳು ಎಲ್ಲೋ ಒಂದು ಕಡೆಗೆ ಜನ ಬೆಲೆ ಏರಿಕೆ ತತ್ತರಿಸಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ, ದುಬಾರಿ ಆಗಿರ್ತಕ್ಕಂಥ ಜೀವನ ದುಬಾರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕೆಳವರ್ಗದವರು, ಮಧ್ಯಮ ವರ್ಗದವರು, ಕೂಲಿಕಾರರು ಅತ್ಯಂತ ಕಷ್ಟಪಡುವಂಥ ಸಂದರ್ಭದಲ್ಲಿ ಒಂದು ಆಶಾಭಾವನೆಯನ್ನು ಮೂಡಿಸ್ತಕ್ಕಂಥ ರೀತಿಯಲ್ಲಿ ಈ ಕಾರ್ಯಕ್ರಮಗಳು ಬಂದವು. ಅದರಲ್ಲೂ ಕೂಡ ನಾವು ಕೇಂದ್ರೀಕರಿಸಿದ್ದು ಅಂತ ಹೇಳಿದ್ರೆ ಇವತ್ತು ಹೆಣ್ಣುಮಕ್ಕಳ ಮೇಲೆ. ಹೆಣ್ಣುಮಕ್ಕಳನ್ನ ನಾವು ಇದು ಪುರುಷ ಪ್ರಧಾನವಾಗಿರ್ತಕ್ಕಂಥ ದೇಶ ಆಗಿತ್ತು, ರಾಜ್ಯ ಆಗಿತ್ತು. ಆ ಹೆಣ್ಣುಮಕ್ಕಳಿಗೆ ನಾವು ಕೊಟ್ಟಂಥ ಆರ್ಥಿಕ ಶಕ್ತಿ ಇದೆಯಲ್ಲ, ನಾವು ಹಿಂದೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದಂಥದ್ದು ಶಕ್ತಿ ಅಂತ ಹೇಳಿದ್ರೆ ಸ್ತ್ರೀ ಶಕ್ತಿ ಯೋಜನೆ. ಸ್ತ್ರೀ ಶಕ್ತಿ ಯೋಜನೆ ಕೊಡಬೇಕಾದಂಥ ಸಂದರ್ಭದಲ್ಲೂ ಕೂಡ ನಾನೇ ಮಂತ್ರಿಯಾಗಿದ್ದೆ. ಅದರ ಜೊತೆಗೆ ಈಗ ಕೊಟ್ಟಿರ್ತಕ್ಕಂಥ ಯೋಜನೆಗಳಿದೆಯಲ್ಲ, ಒಂದು ಆತ್ಮವಿಶ್ವಾಸವನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನಾಗಿದೆ. ಎಲ್ಲೋ ಒಂದು ಕಡೆಗೆ ಒಬ್ಬ ಮಹಿಳೆಯ ಹೆಣ್ಮಕ್ಳಿಗೆ ಸ್ವಾಭಿಮಾನ ಮತ್ತು ಎಲ್ಲಿ ಬೇಕಾದ್ರೂ ಪ್ರಯಾಣ ಮಾಡ್ಬೋದು, ಹೋಗ್ಬೋದು, ಬರ್ಬೋದು ಅಂತಕ್ಕಂಥ ರೀತಿಯಲ್ಲಿ ಒಂದು ವಿಶೇಷವಾದಂಥ ಅನುಭವ ಆಗಿರ್ತಕ್ಕಂಥದ್ದು. ಯಾಕೆ ಇದನ್ನು ಹೇಳ್ತಾರೆ? ಗ್ರಾಮೀಣ ಪ್ರದೇಶದಲ್ಲಿ ನಾವು ಹೋದಾಗ, ನಾನು ಭಾಳ ವರ್ಷ ರಾಜಕಾರಣದಲ್ಲಿದ್ದೇನೆ, ಯಾವುದೇ ಕಾರ್ಯಕ್ರಮಗಳಾದರೂ ಹಳ್ಳಿನಲ್ಲಿ, ತಾಲ್ಲೂಕಿನಲ್ಲಾಗಲಿ ಎಲ್ಲೇ ಆದರೂ ಕೂಡ ಹೆಣ್ಮಕ್ಳು ಕಾರ್ಯಕ್ರಮಕ್ಕೆ ಬರ್ತಿರಲಿಲ್ಲ. ಎಷ್ಟು ಜನ ಬರೋರು ಅಂತಂದರೆ ಒಂದು 200 ಜನ, 300 ಜನ, 500 ಜನ ಸರ್ವೇ ಸಾಮಾನ್ಯವಾಗಿ ಇರೋರು, ಒಂದು 20 ಜನ 25 ಜನ ಹೆಣ್ಮಕ್ಳು ಬರೋರು. ಈಗೇನಾಗಿದೆ ಅಂದರೆ ನಾವು ಏನು ಮಾಡಲೇಬೇಕಾಗಿಲ್ಲ, ಪ್ರಚಾರ ಮಾಡ್ಬೇಕಾಗಿ ಇಂಥ ಕಾರ್ಯಕ್ರಮ ಅಂತ ಗೊತ್ತಾದರೆ ಬಹುಶಃ 50% 60% ಹೆಣ್ಮಕ್ಳೇ ಇರ್ತಾರೆ. ಅಂದರೆ ಆ ಸ್ವಾಭಿಮಾನ, ಅದನ್ನು ನಾವು ಕೂಡ ನಮ್ಮ ಕಾಲ ಮೇಲೆ ನಿಲ್ಲುವಂಥ ಪ್ರಯತ್ನ ಆಗಿದೆ ಅಂತಕ್ಕಂಥ ವಿಶ್ವಾಸ ಬರ್ಬೇಕಾರೆ, ಆ ಆತ್ಮವಿಶ್ವಾಸ ಮೂಡಿಸ್ಬೇಕಾದಾಗ ನಮ್ಮ ಗ್ಯಾರಂಟಿ ಯೋಜನೆಗಳೇ ಕಾರಣ. ಇದನ್ನು ನಾವು ಯಾರು ಕೂಡ ನಾವು ಲೆಕ್ಕ ಹಾಕಕ್ಕೆ ಹೋಗೋದಿಲ್ಲ. ನಾವೆಲ್ಲದೂ ಕೂಡ ಸರ್ಕಾರದಲ್ಲಿ ಅಂಕಿ ಅಂಶಗಳನ್ನ ಇಟ್ಕೊಂಡು ಇದು GDP ಎಷ್ಟು, ಅದೆಷ್ಟು, ಇದೆಷ್ಟು ಅಂತ ಹೇಳ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇದು ನಾವು ಕಾಣ್ತಾ ಇರ್ತಕ್ಕಂಥ ಫಿಸಿಕಲ್ಲಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಇವತ್ತು ಅದರಲ್ಲಿ ಏನೇ ಸಣ್ಣ ಪುಟ್ಟ ಲೋಪದೋಷಗಳಿದೆ ಅಂತ ಹೇಳಿ ಯಾರೇ ವ್ಯಕ್ತಪಡಿಸಿದ್ರೂ ಕೂಡ ಒಂದು ಬಹುತೇಕ ಜನರಿಗೆ 80% ಜನರುಗಳಿಗೆ ಅತಿ ಹೆಚ್ಚು ಲಾಭ ಆಗಿರ್ತಕ್ಕಂಥದ್ದು. ಈ ಗ್ಯಾರಂಟಿ ಯೋಜನೆಗಳಿಂದ ಆಗುವಂತಹ ಪ್ರಯೋಜನಗಳು, ಅದರ ಉದ್ದೇಶವನ್ನು ನೀವು ಸ್ಪಷ್ಟಪಡಿಸಿದ್ರಿ. ಇಂಥ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೂಡ ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗುತ್ತೆ. ಇದಕ್ಕೇನಂತೀರಾ ಅಂತ? ಯಾಕಂದರೆ ದೆಹಲಿಯಲ್ಲೂ ಕೂಡ ಇಂಥದ್ದನ್ನು AAP ಅವರು ಇಂಪ್ಲಿಮೆಂಟ್ ಮಾಡಿದ್ರು, ಸಕ್ಸಸ್ಫುಲ್ ಆದರು. ಅವ್ರು ಕೊಡುವಂತಹ ಅಂಕಿಅಂಶಗಳ ಆಧಾರದಲ್ಲಿ ನೋಡೋದಾದರೆ ಸರ್ಪ್ಲಸ್ ಬಜೆಟನ್ನು ಇಟ್ಕೊಂಡು ಅವ್ರು ಇಂಪ್ಲಿಮೆಂಟ್ ಮಾಡಿದ್ರು, ಸಕ್ಸಸ್ ಆದರು. ಕಾಂಗ್ರೆಸ್ನಲ್ಲಿ ಈ ಆದಾಯದ ಕ್ರೋಢೀಕರಣ ಅಂದಾಗ
ಅಥವಾ ಅದನ್ನು ನಿಭಾಯಿಸುವಂಥ ಆರ್ಥಿಕತೆ ಅಂತ ನೋಡುವಾಗ ಎಲ್ಲೋ ವ್ಯತ್ಯಾಸ ಆಗ್ತಿದೆ ಅನ್ನುವಂಥ ಟೀಕೆ ಟಿಪ್ಪಣಿಗಳಿದ್ದಾವಲ್ಲ. ಇಡೀ ದೇಶದಲ್ಲಿ ಯಾವುದಾದ್ರೂ ರಾಜ್ಯ ಇಂಥ ಜನ ಆಧಾರಿತವಾದಂಥ ಕಾರ್ಯಕ್ರಮಗಳನ್ನ ಕೊಡುವಂತಹ ಸಾಮರ್ಥ್ಯ ಇರತಕ್ಕಂಥದ್ದು ಅಂತಂದರೆ ಕರ್ನಾಟಕಕ್ಕೆ ಮಾತ್ರ. ಬೇರೆ ಬೇರೆ ರಾಜ್ಯಗಳಿದೆ, 2ನೇ ಸ್ಥಾನ ಇರ್ಬೋದು ಅಥವಾ 3ನೇ ಸ್ಥಾನ ಇರ್ಬೋದು, ನಾವು ಅತಿ ಎತ್ತರದಲ್ಲಿದ್ದೇವೆ. ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನಮ್ಮ ಈ ವರ್ಷದ ಬಜೆಟ್ ಎಷ್ಟು? 4,09,000 ಕೋಟಿ. 4,09,000 ಕೋಟಿನಲ್ಲಿ ನಾವು ಯಾವುದೇ ರೀತಿಯಲ್ಲೂ ಕೂಡ ಯಾವ ಯೋಜನೆಗಳನ್ನು ಕೂಡ ಜನರಿಗೆ ಉಪಯುಕ್ತ ಆಗ್ತಕ್ಕಂಥದ್ದು, ರಾಜ್ಯಕ್ಕೆ ಒಳ್ಳೆಯದಾಗ್ತಕ್ಕಂಥ ಕಾರ್ಯಕ್ರಮಗಳನ್ನ ತಗೊಳೋದಕ್ಕೆ ಸಾಧ್ಯತೆ ಇದೆ. ಆರ್ಥಿಕವಾಗಿ ಸಾರ್ಥಕ ಇದೆ. ಅದು ಆರ್ಥಿಕವಾಗಿ ಇದನ್ನು ಕಾರಣಕ್ಕೋಸ್ಕರ ಗ್ಯಾರಂಟಿನ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಹೆಚ್ಚಾಗಿ ಎಲ್ಲೋ ಒಂದು ಕಡೆ ಇದೊಂದು ಪ್ರಯೋಗ, ಜನರಿಗೆ ನೇರವಾಗಿ, ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ನಾವು ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ, ಒತ್ತು ಕೊಟ್ಟಿರ್ತಕ್ಕಂಥದ್ದು. ಒಂದು ಹೆಣ್ಣು ಮಗಳು ಅವಳು ಸಬಲ ಆದರೆ, ಮಾನಸಿಕವಾಗಿ ಅವಳಿಗೆ ಸದೃಢತೆ ಬಂದರೆ ಅದು ವಿಕಾಸ ಆಗ್ತದೆ ಸಂಸಾರ ಅಂತಕ್ಕಂಥ ಗುರಿ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಕರ್ನಾಟಕದಲ್ಲಿ ನಮಗೆ ಹಣದ ಕೊರತೆಯನ್ನು ನಾವು ಸರಿಯಾಗಿ ನಿಭಾಯಿಸೋದಾದರೆ ಯಾವುದೇ ರೀತಿಯಲ್ಲಿ ಕೊರತೆ ಆಗೋದಿಲ್ಲ. ಅದನ್ನು ಕಾಂಗ್ರೆಸ್ ಅಂದರೆ ಸರ್ ಯೋಚನೆಗಳು ಯೋಜನೆಗಳಿಗೆ ಖ್ಯಾತಿಯನ್ನು ಪಡ್ಕೊಂಡಿದೆ. ಈ ನಿಟ್ಟಿನಲ್ಲಿ ನೋಡೋದಾದರೆ ಈಗ GBA ಇಂಟ್ರೊಡ್ಯೂಸ್ ಆಗಿದೆ. ಇದ್ರ ಬಗ್ಗೆ ಹೇಳೋದಾದರೆ ಅದು ಸರಿಯಾದಂತಹ ಮಾರ್ಗವನ್ನು ಅನುಸರಿಸ್ತಿದ್ದಾರಾ? ಜನರಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ದಂಗೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದಾ? 2012ರಲ್ಲಿ ನಾನು ಕಾನೂನು ಮಂತ್ರಿ ಆಗಿದ್ದೆ, ನೀರಾವರಿ ಸಚಿವನಾಗಿದ್ದೆ. ನನಗೆ ಒಂದು ವಿಚಾರ ಬಂತು, ಬೆಂಗಳೂರಿನ ಅಭಿವೃದ್ಧಿ. ಬೆಂಗಳೂರಿನಲ್ಲಿ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನದಲ್ಲಿ ಅತ್ಯಂತ ಎತ್ತರ ಮಟ್ಟಕ್ಕೆ ಹೋಗಿರ್ತಕ್ಕಂಥ ದಿನಗಳನ್ನು ಕೂಡ ನೋಡಿದ್ದೆ. ನಾನು ಆವಾಗ ಅಧಿಕಾರದಲ್ಲಿದ್ದೆ. ನಾನು ಈಗ ಈ ರೀತಿಯಾದಂಥ ಪ್ರಗತಿಯನ್ನು ಆಗಬೇಕಾದಾಗ ಮುಂದೆ ಬೆಂಗಳೂರಿನ ಭವಿಷ್ಯ ಏನಾಗ್ಬೋದು ಅಂತಕ್ಕಂಥದ್ದನ್ನು ನಾನು ತ್ಯಾಗರಾಜನ್ ಅಂತಕ್ಕಂಥ ಒಬ್ಬ BWSSB ಚೇರ್ಮನ್ ಆಗಿದ್ದರು, ಒನ್ ಆಫ್ ದಿ ಇಂಟೆಲಿಜೆಂಟ್ ಮ್ಯಾನ್, ದೂರದೃಷ್ಟಿ ಇರ್ತಕ್ಕಂಥ ಒಬ್ಬ ವಿಷನರಿ, ಅವ್ರನ್ನ ಅಪಾಯಿಂಟ್ ಮಾಡಿ ಅವ್ರಿಗೊಂದು ಟಾರ್ಗೆಟ್ ಕೊಟ್ವಿ, ಬೆಂಗಳೂರಿನ ಅಭಿವೃದ್ಧಿ ಏನಾಗ್ಬೋದು ಮುಂದಕ್ಕೆ. ಬಂದಾಗ ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕಾಗುತ್ತೆ, ನಮ್ಮ ಸವಾಲುಗಳು ಏನಿರ್ತದೆ ಅಂತಕ್ಕಂಥದ್ದನ್ನು ನಾವು ಭಾಳ ಮುಖ್ಯವಾಗಿ ಮಾಡಿದ್ವಿ. ಆಗ ಅವ್ರು ಕೊಟ್ಟಿರ್ತಕ್ಕಂಥ ವರದಿ ಏನು ಅಂತ ಹೇಳಿದ್ರೆ, ಬೆಂಗಳೂರು 2050ಕ್ಕೆ ಜನಸಂಖ್ಯೆ 3,85,00,000 ಆಗ್ತದೆ ಅಂತಕ್ಕಂಥ ವರದಿಯನ್ನು ಕೊಟ್ಟಿದ್ದಾರೆ. ಮುಂಚೆನೆ ಹಿಂದೆ 3,85,00,000 ಆಗ್ತದೆ ಅಂತಂದರೆ ನಾವು ಅಂದರೆ ಇಡೀ ಪ್ರಪಂಚದ ಗಮನ ಇವತ್ತು ಬೆಂಗಳೂರು ಕಡೆ ಆಗಿದೆ. ಕಾರಣ ಅದು ಮಾಹಿತಿ ತಂತ್ರಜ್ಞಾನಕ್ಕೆ ನಾವು ಕೊಟ್ಟಂಥ ಒತ್ತು. ಇವತ್ತು ನಾವು ನೆನೆಸಲೇಬೇಕಾಗಿರ್ತಕ್ಕಂಥದ್ದು ಅಂದರೆ, ನಾನು ಕೂಡ ಅವಾಗ ಜೈವಿಕ ತಂತ್ರಜ್ಞಾನದ ಸಮಿತಿ ಅಧ್ಯಕ್ಷನು ಕೂಡ ಆಗಿದ್ದೆ, ಕೃಷಿ ಮಂತ್ರಿ ಆಗಿದ್ದೆ. ಅದಕ್ಕೆ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅವತ್ತು ಸಚಿವ ಸಂಪುಟದಲ್ಲಿ ನಾವೆಲ್ಲರೂ ಕೂಡ ಜೊತೆಲಿದ್ದು ನಾವು ಮಾಹಿತಿ ತಂತ್ರಜ್ಞಾನಕ್ಕೆ ಕೊಟ್ಟಂಥ ಒತ್ತು ಇವತ್ತು ಪ್ರಪಂಚದಲ್ಲಿ ನಂಬರ್ 1 ಅಂತೇಳಿ ಗುರುಸುವಂಥ ಮಟ್ಟಕ್ಕಾಯಿತು. ನಮಗೆ ಪೈಪೋಟಿಯನ್ನು ಕೊಡ್ತಾ ಇದ್ದದ್ದು. ಆಗ ಚಂದ್ರಬಾಬು ನಾಯ್ಡುರವರು ಮುಖ್ಯಮಂತ್ರಿಗಳಾಗಿದ್ದರು. ಅವರೆಲ್ಲದಕ್ಕೂ ಕೂಡ ತಂತ್ರಜ್ಞಾನ ವಿಚಾರದಲ್ಲಿ, ಅಭಿವೃದ್ಧಿ ವಿಚಾರದಲ್ಲಿ ಪೈಪೋಟಿಯನ್ನು ಕೊಡ್ತಾ ಇದ್ರು. ಆದರೆ ಎಂಥದ್ದೇ ಆದರೂ ಕೂಡ ಅವ್ರನ್ನ ಹಿಂದಿಟ್ಟು ಅಂತಾರೆ, ಅಂದರೆ ಹಿಂದಿಡೋದು ಅಂತಾರೆ, ನಮ್ಮದೇ ಆದಂಥ ವಿಷನ್ ಇಟ್ಕೊಂಡು ನಾವು ಹೋಗ್ತಾ ಇದ್ವಿ. ಆದ ಮಾಹಿತಿ ತಂತ್ರಜ್ಞಾನದಲ್ಲಿ ನಾವು ಕೊಟ್ಟಂಥ ಒತ್ತು ಇವತ್ತು ಫಾರ್ಚೂನ್ ಕಂಪ್ನೀಸ್ ಅಂತ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಸುಮಾರು 1,500ಕ್ಕೂ ಹೆಚ್ಚು ಫಾರ್ಚೂನ್ ಕಂಪನೀಸು ಅವ್ರದ್ದು ಬೇಸ್ ಇವತ್ತು ಬೆಂಗಳೂರಿನಲ್ಲಿದೆ. ಅಂದರೆ ಇದನ್ನೆಲ್ಲದನ್ನು ನೋಡಿದಾಗ ಏನಾಗುತ್ತೆ, ನಮಗೆ ಎಕ್ಸ್ಪೋರ್ಟ್ಸ್ IT ಎಕ್ಸ್ಪೋರ್ಟ್ಸಿಂದ ಎಷ್ಟು ಬರ್ತದೆ ಹಣ ಅಂತಕ್ಕಂಥದ್ದು ನಮ್ಗೆ ಇನ್ನೂ ಗೊತ್ತಿಲ್ಲ. ನಮಗೆ ಭಾರತ ಸರ್ಕಾರನೂ ಕೂಡ ಅದು ಹೇಳಿಲ್ಲ. ಬಹುಶಃ ನಾವು ನಂಬರ್ 1 ಇನ್ ದಿ ಕಂಟ್ರಿ. ನಾವು ಆ ಎಕ್ಸ್ಪೋರ್ಟ್ ಅದನ್ನು ಈ ರೀತಿ ಆಗ್ತಾ ಇರ್ತಕ್ಕಂಥದ್ದನ್ನು ಯಾವ ರೀತಿ ಗುರುತಿಸ್ತಾರೆ ಜನ ಅಂತ ಹೇಳಿದ್ರೆ, ಎಲ್ಲಿ ನೋಡಿದ್ರು ಕೂಡ ಇವತ್ತು ಫಾರಿನರ್ಸ್ನ ನೋಡೋದಕ್ಕೆ ಸಾಧ್ಯ, ಅಪಾರ್ಟ್ಮೆಂಟಲ್ಲಿ ನೋಡೋಕ್ಕೆ ಸಾಧ್ಯ. ನನಗೆ ಒಂದು ಜ್ಞಾಪಕ ಬರ್ತದೆ,
ನಾನು ಎಜುಕೇಷನ್ ಮಿನಿಸ್ಟರ್ ಕೂಡ ಆಗಿದ್ದೆ, ಲಾ ಮಿನಿಸ್ಟರ್ ಜೊತೆಗೆ ಅದ್ರ ಜೊತೆ ಎಜುಕೇಷನ್ ಮಿನಿಸ್ಟರ್ ಆಗಿದ್ದೆ. ಆಗ ನನಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವರ್ಲ್ಡ್ ಎಜುಕೇಷನ್ ಮಿನಿಸ್ಟರ್ಸ್ ಕಾನ್ಫರೆನ್ಸ್ ಆಯಿತು. ನಾನು ಇಂಗ್ಲೆಂಡಿಗೆ ಹೋಗಿದ್ದೆ. ಇಂಗ್ಲೆಂಡಿಗೆ ಹೋಗಿದ್ದಾಗ ನಾನು ಅವಾಗ ಯಾರ್ಯಾರು ಬಂದಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಮೊದಲೆಲ್ಲರೂ ಕೂಡ ಅವ್ರನ್ನ ಫೋಟೋ ಹಾಕಿ ತೋರಿಸ್ತಾರೆ. ಒಂದು 60-62 ದೇಶಗಳದೆಲ್ಲದು ತೋರಿಸಿದ್ರು. ನಂದು TB ಜಯಚಂದ್ರ, ಮಿನಿಸ್ಟರ್ ಫಾರ್ ಲಾ ಆ್ಯಂಡ್ ಎಜುಕೇಷನ್ ಫ್ರಮ್ ಬ್ಯಾಂಗ್ಳೂರ್ ಅಂತೇಳಿ ಬಂದ ತಕ್ಷಣ ಅಲ್ಲಿ ಮಿನಿಸ್ಟರ್ಸ್ ಎಲ್ಲ ಇದ್ದರು ಕೂಡ ಕ್ಲಾಪ್ಸ್ ಮಾಡೋರು. ನನಗೆ ಆಶ್ಚರ್ಯ ಆಯಿತು, ಏನಪ್ಪ ಯಾರಿಗೂ ಕ್ಲಾಪ್ಸ್ ಮಾಡಲಿಲ್ಲ, ನನಗೆ ಕ್ಲಾಪ್ಸ್ ಮಾಡಿದ್ರಲ್ಲಿ ಏನಿರ್ಬೋದು ಅಂತ ನೋಡಿದ್ರೆ ನನಗೆ ಬೆಂಗಳೂರು ಅಂತಕ್ಕಂಥ ಆ ಬ್ರ್ಯಾಂಡ್ ಇದೆಯಲ್ಲ, ಆ ಬ್ರ್ಯಾಂಡು ಇವತ್ತು ಎಲ್ಲರ ಮನಸ್ಸಿಗೆ ಹೋಗಿದೆ. ಬೆಂಗಳೂರಿಗೆ ಹೋದ್ರೆ ಏನಾದ್ರು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಅಂತಕ್ಕಂಥ ಭಾವನೆ ಇದೆ. ಇದೆಲ್ಲದಕ್ಕೂ ಕಡ ಅಂತಂದರೆ ಮಾಹಿತಿ ತಂತ್ರಜ್ಞಾನಕ್ಕೆ ನಾವು ಕೊಟ್ಟಂಥ ಕಾಂಗ್ರೆಸ್ ಸರ್ಕಾರ SM ಕೃಷ್ಣ ಅವರ ನೇತೃತ್ವದಲ್ಲಿ ಕೊಟ್ಟಂಥ ಪ್ರೋತ್ಸಾಹನೇ ಇದು ಕಾರಣ. ಇವತ್ತು ನಾವು ನಂಬರ್ 1 ಆಗೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ನಮ್ಮ ಜನಸಂಖ್ಯೆ ಇವತ್ತೆಷ್ಟಿದೆ? 1,41,00,000 ಅಂತ ಹೇಳ್ತೇವೆ. ಅದನ್ನು by 2030 1,85,00,000 ಆಗ್ತದೆ ಅಂತಕ್ಕಂಥ ಅಂದಾಜು ಈಗಲೇ ನಮ್ಮ ಹತ್ರ ಇದೆ. ಸೊ ಇದ್ರ ಹಿನ್ನೆಲೆಯಲ್ಲಿ ಗ್ರೇಟರ್ ಬ್ಯಾಂಗ್ಳೂರ್ ಕಾನ್ಸೆಪ್ಟ್ ಈಸ್ ಎ ವೆರಿ ಗುಡ್ ಕಾನ್ಸೆಪ್ಟ್. DK ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಸಹಕಾರದಿಂದ ಆ ಗ್ರೇಟರ್ ಬ್ಯಾಂಗ್ಳೂರ್ ಕಾನ್ಸೆಪ್ಟ್ ಇದೆಯಲ್ಲ, ಇಟ್ ಗೋಸ್ ಎ ಲಾಂಗ್ ವೇ. ಇದು ಲಾಂಗ್ ವೇ. ಆಮೇಲೆ ಎಲ್ಲೋ ಒಂದು ಕಡೆಗೆ ಇದು ವಿಸ್ತಾರ ಆಗಬೇಕಾಗ್ತದೆ, ಕಾನ್ಸಂಟ್ರೇಟ್ ಆಗಬಾರ್ದು. ಇವತ್ತು ನಮಗೆ ಅನೇಕ ಥರ ಪ್ರಾಬ್ಲಮ್ಸ್ ಇದೆ. ಇವತ್ತು ಟ್ರಾಫಿಕ್ ಪ್ರಾಬ್ಲಮ್ ಇದೆ, ಇನ್ನೊಂದು, ಇದೆಲ್ಲದನ್ನು ಹೋಗ್ಬೇಕಾದಾಗ ಗ್ರೇಟರ್ ಬ್ಯಾಂಗ್ಳೂರ್ ಕಾನ್ಸೆಪ್ಟ್ ಇಟ್ಕೊಂಡು ವಿಸ್ತಾರ ಆದಾಗ ಮಾತ್ರ ಸಾಧ್ಯ ಆಗ್ತದೆ. ಅಷ್ಟೇ ದೊಡ್ಡ ಪ್ರಮಾಣದಲ್ಲೂ ಕೂಡ ಸೈಮಲ್ಟೇನಿಯಸ್ ಆಗಿ ಸ್ಯಾಟಲೈಟ್ ಟೌನ್ಸು ಕೂಡ ಆಗಬೇಕಾಗುತ್ತೆ. ಸ್ಯಾಟಲೈಟ್ ಟೌನ್ಸ್ ಆಗ್ತದೆ ಅಂತೇಳಿ ನಾವು ನಿರೀಕ್ಷೆ ಮಾಡಿದ್ವಿ, ಇಲ್ಲಿವರೆಗೂ ಆಗಲಿಲ್ಲ. ಎಲ್ಲರೂ ಬೆಂಗಳೂರು ಅಂತಾರೆ. ಇದರಲ್ಲಿ ಭಾಳ ಬೆಂಗಳೂರು ಬಿಟ್ಟರೆ ಈಗ ನಮಗೆ ಈ ಏನಾಗಿದೆ ಅಂತಂದರೆ, ಬಹುಶಃ ಹಳ್ಳಿ ಕಡೆನಲ್ಲಿ ಹೆಣ್ಮಕ್ಳನ್ನ ಮದುವೆಗೆ ಹೋದರೆ ನಿಮ್ಮ ಹುಡುಗ ಕೆಲಸ ಆಗಿದ್ದಾನ ಅಂತಾರೆ, ಆಮೇಲೆ ಬೆಂಗಳೂರಾಗಿದ್ದಾನ ಅಂತಾರೆ. ಬೆಂಗಳೂರಾಗಿದ್ದಾನೆ ಅಂದರೆ ಕೆಲಸ ಇದೆ, ಅವಲ್ಲಿ ಹೋಗ್ಬೇಕು ಅಂತಕ್ಕಂಥ ವಿಶ್ವಾಸ ಬಂದಿದೆ. ಸೊ ಹಾಗಾಗಿ ಆ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತಕ್ಕಂಥದ್ದನ್ನು ವಿಸ್ತಾರ ಮಾಡಿದ್ದು ಅದೊಂದು ಗುಡ್ ಡಿಸಿಷನ್. ಕಾಂಗ್ರೆಸ್ ಆಡಳಿತದ ಬಗ್ಗೆ, ಅದು ತಂದಿರುವಂಥ ಯೋಜನೆಗಳ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿ. ಈ ವಿಚಾರದಲ್ಲಿ ಸಣ್ಣ ಪುಟ್ಟ ತಿದ್ದುಪಡಿಗಳನ್ನು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದು ಅನ್ನೋದಾದ್ರೆ ನಿಮ್ಮ ಸಲಹೆ ಸರ್ ಪ್ರಸ್ತುತ? ಸಾರ್ವಜನಿಕ ಜೀವನದಲ್ಲಿ ನಾವು ಇದೇ ಸರಿ ಅಂತಲ್ಲ. ನಾವು ತಪ್ಪುಗಳಾಗ್ತದೆ, ನೆಪ್ಪುಗಳಾಗ್ತದೆ, ಅನುಭವಗಳು ಆಗ್ತದೆ. ಅದನ್ನು ಕರೆಕ್ಟ್ ಮಾಡ್ತಕ್ಕಂಥ ಮನೋಭಾವ ನಮ್ಮಲ್ಲಿ ಇರಬೇಕಾಗ್ತದೆ. ಅದಕ್ಕೆ ಆ ಕಾರಣಕ್ಕೋಸ್ಕರ ಇವತ್ತು ವಿಧಾನಸಭೆ ಇರ್ತಕ್ಕಂಥದ್ದು, ಮೇಲ್ಮನೆ ಇರ್ತಕ್ಕಂಥದ್ದು, ಚರ್ಚೆ ಆಗ್ತಕ್ಕಂಥದ್ದು, ಇದನ್ನು ತಪ್ಪು ನೆಪ್ಪುಗಳನ್ನು ಸರಿಪಡಿಸ್ಕೊಂಡು ಮುಂದೆ ಹೋಗೋದಕ್ಕೇ ಇವತ್ತು ಜನತಂತ್ರ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಅವಕಾಶ. ಬಹುಶಃ ಎಲ್ಲೋ ಒಂದು ಕಡೆಗೆ ನನ್ನ ಅನುಭವದಲ್ಲಿ ಹೇಳೋದಾದರೆ, ನಾವು ಯಾವುದಾದ್ರೂ ರಾಜ್ಯದಲ್ಲಿ ಅಸೆಂಬ್ಲಿಗಳು ಸ್ವಲ್ಪ ಮಟ್ಟಿಗೆ ಅರ್ಥಪೂರ್ಣವಾಗಿ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಕರ್ನಾಟಕದಲ್ಲಿ ಒಂದು ಅಂತ ಹೇಳಿದ್ರೆ ತಪ್ಪಾಗಲಾರ್ತದೆ. ನಾವೊಂದು ಕಾನೂನೇ ಮಾಡಿದ್ವಿ, 60 ದಿವಸ ವಿಧಾನಸಭೆ ನಡೆಸಲೇಬೇಕು ಅಂತ ಕಾನೂನು ಮಾಡಿದ್ವಿ ಒಂದು ವರ್ಷದಲ್ಲಿ. ನಾವಂದರೆ ಬೆಂಗಳೂರಿನಲ್ಲಿ, ಬೆಳಗಾಂನಲ್ಲಿ ನಡೆಸ್ತಕ್ಕಂಥ ಸದನಗಳೇ 60 ದಿವಸ ಇರಬೇಕು ಅಂತೇಳಿ. ಎಲ್ಲ ಒಂದು ಕಡೆಗೆ 60 ದಿವಸ ಅಂತ ಹೇಳೋದು ಇತ್ತೀಚಿನ ದಿನಗಳಿಗೆ ಸ್ವಲ್ಪ ಸಹಕಾರ ಕಡಿಮೆ ಆಗ್ತಾ ಇದೆ. ನಾವು 60 ದಿವಸ ತಲುಪಕ್ಕಾಗ್ತಾ ಇಲ್ಲ, 40 ದಿವಸ 45 ದಿವಸ ಆದರೆ ಹೆಚ್ಚಾಗ್ತಾ ಇದೆ. ಕಾರಣ ಏನಂತಂದ್ರೆ 60 ದಿವಸ ಅಂತ ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ, ಹೊಸಬರು ಶಾಸಕರು ಬರ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಚರ್ಚೆಯಲ್ಲಿ ಪಾಲ್ಗೊಳ್ಳಬೇಕು, ಅವರೆಲ್ಲರೂ ಅರ್ಥ ಮಾಡ್ಕೋಬೇಕು, ಅವರ ಸ್ಥಿತಿಗತಿಗಳನ್ನು ನೈಜವಾಗಿ ಹಂಚ್ಕೋಬೇಕು. ಅಲ್ಲಿ ಅಧಿಕಾರಿಗಳಿರ್ತಾರೆ, ಬ್ಯೂರೋಕ್ರಸಿಗೂ ಕೂಡ ಅದು ಒಂದು ಸಂದೇಶ ಹೋಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹೆಚ್ಚು ಚರ್ಚೆ ಆಗಬೇಕು ಅಂತೇಳಿ ನಾವು ಭಾವಿಸಿದ್ವಿ. ನಾನು ಯಾವಾಗಲೂ ಕೂಡ ಈಗ ಇಷ್ಟು ದಿವಸ ನಾನು ಹೆಚ್ಚು ಕಡಿಮೆ 33 ವರ್ಷ 35 ವರ್ಷ ಆದರೂ ಕೂಡ ನನ್ನ ಸರ್ವೀಸಲ್ಲಿ ಒಂದು ದಿವಸ ಅಸೆಂಬ್ಲಿ ತಪ್ಪಿಸಿಲ್ಲ, ಒಂದು ದಿವಸ ಅಸೆಂಬ್ಲಿ ತಪ್ಪಿಸಿಲ್ಲ, ಒಂದು ದಿವಸ ನಾನು ಕ್ಯಾಬಿನೆಟ್ ತಪ್ಪಿಸಿಲ್ಲ, ಒಂದು ದಿವಸ ಕ್ಯಾಬಿನೆಟ್ ತಪ್ಪಿಸಿಲ್ಲ. ಆದರೆ
ಎಲ್ಲ ಒಂದು ಕಡೆಗೆ ಇವತ್ತು ರಾಜಕಾರಣ ಅಂತ ಹೇಳಿದ್ರೆ ಏನಂದರೆ ಎಲ್ಲ ಒಂದು ಕಡೆಗೆ ನಮಗೆ ವಿಶೇಷವಾಗಿ ಜನ ಕೊಟ್ಟಂಥ ಅವಕಾಶ, ಜನಸೇವೆ ಮಾಡಬೇಕಾದಾಗ ಅತ್ಯಂತ ಪ್ರಾಮಾಣಿಕತೆಯಿಂದ ಮಾಡಬೇಕಾಗುತ್ತೆ. ಪ್ರಾಮಾಣಿಕತೆ ಅಂತಂದರೆ ಅದನ್ನು ವಿಸ್ತಾರ ಮಾಡೋಕ್ಕಾಗಲ್ಲ. ನಾವು ನೈಜವಾಗಿ ಜನರ ಸಮಸ್ಯೆನ ಅರ್ಥ ಮಾಡಿಕೊಂಡು ಜನರ ಸಮಸ್ಯೆನ ಯಾವಾಗ ಬಗೆಹರಿಸ್ಬೋದು. ಹಣಕಾಸಿನ ಮುಗ್ಗಟ್ಟು ಬಂದಂಥ ಸಂದರ್ಭದಲ್ಲಿ ಈಗ ನಾನು ದೆಹಲಿಗೆ ಹೋಗ್ತಾ ಇದ್ದೆ. ದೆಹಲಿಯಲ್ಲಿ ನಾನು MLA ಆಗಿದ್ದಾಗಲೇ ಹೋಗ್ತಾ ಇದ್ದೆ. ಕೇಂದ್ರದಲ್ಲಿ ಹೋಗಿ ಅದಕ್ಕೆ ಮನವರಿಕೆ ಮಾಡಿ ಹಣ ತರ್ತಾ ಕೆಲಸ ಮಾಡ್ತಿದ್ವಿ. ಈ ರೀತಿಯಾದಂಥ ಪ್ರಯತ್ನಗಳು ಮಾಡಬೇಕು. ಕೇಂದ್ರ ಸರ್ಕಾರ ಬೇರೆ, ರಾಜ್ಯ ಸರ್ಕಾರ ಬೇರೆ ಅಂತಕ್ಕಂಥ ಭಾವನೆಗಳು ಯಾವತ್ತೂ ಇರಬಾರ್ದು. ಇಬ್ಬರೂ ಇರ್ತಕ್ಕಂಥದ್ದು ನಮ್ಮ ತೆರಿಗೆ ಹಣದಿಂದಲೇ ಕೂಡ ಅವ್ರಿಗೂ ಟ್ಯಾಕ್ಸ್ ಹೋಗುತ್ತೆ, ನಮಗೂ ಟ್ಯಾಕ್ಸ್ ಬರ್ತದೆ. ಸೊ ಹಾಗಾಗಿ ನಾವು ಅದನ್ನು ಶಾಸಕರಾದಂಥವರು ಅದನ್ನು ಅರ್ಥ ಮಾಡಿಕೊಂಡು ಯೋಜನೆಗಳನ್ನು ರೂಪಿಸುವಂಥ ಕೆಲಸವನ್ನು ಮಾಡಿದಾಗ ಕ್ಷೇತ್ರ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗುತ್ತೆ, ರಾಜ್ಯ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ರಾಜ್ಯದಲ್ಲಿ ಪ್ರತಿಪಕ್ಷ ಸರಿಯಾದ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಿದೆ ಅಂತ ಅನ್ಸುತ್ತಾ? ಇದನ್ನು ನಾನು ಹೇಳಕ್ಕೆ ಹೋದರೆ ತಪ್ಪಾಗ್ತದೆ. ಈಗ ದೇವೇಗೌಡರು ವಿರೋಧ ಪಕ್ಷ ನಾಯಕರಾಗಿದ್ದರು, ದೇವರಾಜ ಅರಸರು ಮುಖ್ಯಮಂತ್ರಿ ಆಗಿದ್ದರು. ಅವರ ಚರ್ಚೆಗಳಾಗಬೇಕಾದಾಗ ರಾತ್ರಿ 12 ಗಂಟೆ, 1 ಗಂಟೆ, 2 ಗಂಟೆವರೆಗೂ ಚರ್ಚೆಗಳಾಗೋದು. ದೇವೇಗೌಡರ ಮುಂದೆ ಬುಕ್ಸು, ರೂಲಿಂಗ್ಸು ಇದೆಲ್ಲದೂ ಕೂಡ ಒಂದು 20 ಪುಸ್ತಕ ಇಟ್ಕೊಂಡಿರೋರು. ಸರಿಸಮಾನವಾಗಿ ದೇವರಾಜ ಅರಸರು ಕೂಡ ಅದೇ ರೀತಿಯಾಗಿ ರೂಲಿಂಗ್ಸ್ ಇಟ್ಕೊಂಡಿರ್ತಕ್ಕಂಥವ್ರು. ಚರ್ಚೆ ಮಾಡಬೇಕಾದಾಗ ಅದು ವಾಗ್ವಾದ ಬಂದಂಥ ಸಂದರ್ಭದಲ್ಲಿ ಅದು ಕೇಳೋದಕ್ಕೆ ಇಂಪಾಗ್ತಿತ್ತು. 100% ಅಟೆಂಡೆನ್ಸ್ ಇರ್ತಿತ್ತು. ಆದರೆ ಇವತ್ತೆಲ್ಲ ಒಂದು ಕಡೆಗೆ ಆ ಮಟ್ಟಕ್ಕೆ ಚರ್ಚೆ ಆಗ್ತಾ ಇಲ್ಲ, ಅದು ಕ್ಷೀಣಿಸ್ತಾ ಇದೆ. ಅರ್ಥಪೂರ್ಣವಾಗಿರ್ತಕ್ಕಂಥ ಚರ್ಚೆಗಳಾಗ್ತಾ ಇಲ್ಲ, ಸ್ವಾರಸ್ಯಕರವಾಗಿರ್ತಕ್ಕಂಥ ಚರ್ಚೆಗಳಾಗ್ತಾ ಇಲ್ಲ, ಮತ್ತು ಅಭಿವೃದ್ಧಿಪರವಾದಂಥ ಚರ್ಚೆಗಳಾಗ್ತಾ ಇಲ್ಲ. ಯಾವುದೋ ಒಂದು ವಿಚಾರ ತೆಗೆದುಕೊಂಡು ಅದನ್ನೇ ಒಂದು ದೊಡ್ಡ ವಿಚಾರ ಮಾಡ್ತಕ್ಕಂಥದ್ದು, ಅದನ್ನು ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಕ್ಕಂಥ ರೀತಿಯಲ್ಲಿ ವಿಚಾರಗಳಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು, ಇವೆಲ್ಲಗಳು ಆಗ್ತಾ ಇರ್ತಕ್ಕಂಥದ್ದು. ಅದನ್ನು ಕರೆಕ್ಟ್ ಮಾಡಬೇಕಾಗಿರ್ತಕ್ಕಂಥ ಯಾರಂದರೆ, ಒಂದು ಕಡೆಗೆ ಲೆಜಿಸ್ಲೇಚರ್ ಇರ್ತದೆ, ಒಂದು ಸಭಾಧ್ಯಕ್ಷರು ಇರ್ತಾರೆ, ಅವರೆಲ್ಲರೂ ಕೂಡ ಅವ್ರ ಮಾರ್ಗದರ್ಶನ ಕೊಡೋದ್ರ ಜೊತೆಗೆ ರಾಜಕೀಯ ಪಕ್ಷದವರು ಕೂಡ ಅವ್ರದ್ದು ವಿಭಿನ್ನವಾಗಿರ್ತಕ್ಕಂಥ ನಂಬಿಕೆ ಹಿನ್ನೆಲೆಯಲ್ಲಿ ಇವತ್ತು ಬಂದಿರ್ತಾರೆ. ಅವರವರ ಪಕ್ಷದ ತತ್ವ ಸಿದ್ಧಾಂತಗಳನ್ನೇ ಪ್ರತಿಪಾದನೆ ಮಾಡೋಕ್ಕೋಸ್ಕರ ಬರ್ತಾರೆ. ಅದು ಮಾಡೋದ್ರ ಜೊತೆಗೆ ಎಲ್ಲೋ ಒಂದು ಕಡೆಗೆ ಸಾರ್ವಜನಿಕವಾಗಿ ಇವತ್ತು ಕ್ಷೇತ್ರಗಳು, ರಾಜ್ಯ, ಜಿಲ್ಲೆ ಮುಖ್ಯ ಅಂತಕ್ಕಂಥದ್ದು ಬರಬೇಕಾದಾಗ ಅರ್ಥಪೂರ್ಣವಾದಂಥ ಚರ್ಚೆಗಳಾಗಬೇಕು. ಆ ಮಟ್ಟದ ಚರ್ಚೆಗಳು ಇವತ್ತು ವಿರೋಧ ಪಕ್ಷದಲ್ಲಿ ಆಗ್ತಿಲ್ಲ ಅಂತಕ್ಕಂಥ ನೋವಿದೆ. ನಾನು ಎಷ್ಟೋ ಸಂದರ್ಭದಲ್ಲಿ ನಾನು ವಿರೋಧ ಪಕ್ಷ ನಾಯಕರು ಇವನ್ ಅಶೋಕ್ ಅವರು ಇರ್ಬೋದು, ಇಂಥವ್ರಿಗೆ ಕೂಡ ನಾನು ಹೇಳ್ತೀನಿ, ನೀವು ಈ ರೀತಿಯಾಗಿ ಚರ್ಚೆ ಮಾಡಿ ಅದು ಪರ್ಸನಲ್ ಆಗಿ ಸಿಕ್ಕಿದಂಥ ಸಂದರ್ಭದಲ್ಲಿ ಈ ಥರ ಮಾಡಿ, ಈ ಥರ ಚರ್ಚೆ ಮಾಡಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ತಿರ್ತೀವಿ. ಎಲ್ಲೋ ಒಂದು ಕಡೆಗೆ ವಿಧಾನಸಭೆ ಅರ್ಥಪೂರ್ಣವಾಗಿ ನಡೆದಂಥ ಸಂದರ್ಭದಲ್ಲಿ ರಾಜ್ಯ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಅದರ ಮೇಲೆ ಯೋಜನೆಗಳನ್ನು ರೂಪಿಸೋದಕ್ಕೆ ಮಂತ್ರಿಗಳ ಮಂತ್ರಿಗಳು ಅಂದ್ರೆ ಸರ್ಕಾರ, ಮಂತ್ರಿಗಳಿಗೆ ತಿಳುವಳಿಕೆ ಹೆಂಗೆ ಅಂತ ಹೇಳಿದ್ರೆ ವಿಧಾನಸಭೆಯಲ್ಲಿ ಚರ್ಚೆ ಆಗ್ತಕ್ಕಂಥದ್ದೇ ಅದು ಆಧಾರ ಆಗ್ತದೆ. ಅದೇ ಆ ರೀತಿಯಾಗಿ ಮಾರ್ಗದರ್ಶನವನ್ನ ಇವತ್ತು ನಾವು ಬ್ಯೂರೋಕ್ರಸಿ ಕೊಡಬೇಕಾಗ್ತದೆ. ಸೊ ಈ ರೀತಿಯಾಗಿ ಎಲ್ಲ ಒಂದು ಕಡೆಗೆ ಇದು ಈಗ ಬ್ರಿಟಿಷ್ಗೆ ನಾವು ಹೋಲಿಸ್ಕೊಂಡ್ರೆ, ನಾನು ಬ್ರಿಟಿಷ್ ಪಾರ್ಲಿಮೆಂಟ್ಗೂ ಕೂಡ ಹೋಗ್ತಾ ಇದ್ದಮ್ಮ. ನಾನು ಕಾಮನ್ವೆಲ್ತ್ ಪಾರ್ಲಿಮೆಂಟ್ರಿ ಕಾನ್ಫರೆನ್ಸಲ್ಲಿ 1 ತಿಂಗಳು ನಾನು ಇಂಗ್ಲೆಂಡಲ್ಲಿದ್ದೆ. ಆಗ ನಾನು ಪಾರ್ಲಿಮೆಂಟ್ಗೆ ಅಲ್ಲಿ ಹೋಗ್ತಾ ಇದ್ವಿ. ಪಾರ್ಲಿಮೆಂಟಲ್ಲಿ ಪ್ರೈಮ್ ಮಿನಿಸ್ಟರ್ ಕ್ವಶನ್ ಅವರ್ ಅಂತ ಬರೋದು. ಪ್ರೈಮ್ ಮಿನಿಸ್ಟರ್ 1 ಅವರ್ ಒಳಗೆ 20 ಕ್ವಶನನ್ನು ಆನ್ಸರ್ ಮಾಡೋರು. ಅಂದರೆ ಎಷ್ಟು ವೇಗದ ಬುಲೆಟ್ ಬಂದಂಗೆ ಬರ್ತದೆ, ಬುಲೆಟ್ ಹೋದಂಗೆ ಹೋಗ್ತದೆ ಉತ್ತರಗಳು. ಆ ರೀತಿಯಾಗಿ ತಯಾರಾಗಿ ಬರ್ತಾ ಇದ್ರು. ಅಲ್ಲಿ ವ್ಯರ್ಥ ಮಾಡ್ತಿರಲ್ಲ. ಅದೇನಾರ ವಿರೋಧ ಮಾಡ್ತು, ಪ್ರೈಮ್ ಮಿನಿಸ್ಟರ್ ಹೇಳಿದ್ದಕ್ಕೆ ವಿರೋಧ ಅಂತ ಹೇಳಿದ್ರೆ ಹೇ ಅಂತಾರೆ ಅಷ್ಟೇ, ದಟ್ಸ್ ಆಲ್. ಅಂದ್ರೆ ವಿರೋಧ ಇದೆ ಅಂತ ಅಷ್ಟೇ, ಅವೆಲ್ಲ ಅದು ಏನಿಲ್ಲ. ಇಲ್ಲಿ ತೊಡೆ ತಟ್ಟೋದು, ಭುಜ ತೊಟ್ಟೋದು ಅವೆಲ್ಲ ಇದೆ. ಹಾವಭಾವಗಳ ಜೊತೆಗೆ ಅದೆಲ್ಲದೂ ಕೂಡ ಇದು ಒಂದೇ ಸರಿ ಬರೋಕ್ಕೆ ಸಾಧ್ಯ ಇಲ್ಲ. ಅವ್ರದ್ದು ಒಂದೇ 1000 ವರ್ಷದ ಡೆಮಾಕ್ರಸಿ ಅದ್ರಲ್ಲಿ ಬಂದಿರತಕ್ಕಂಥದ್ದು ನೈಪುಣ್ಯತೆಯನ್ನು ಬೆಳೆಸ್ಕೊಂಡಿದ್ದಾರೆ. ಅದನ್ನು ನಾವು ನೋಡಿ ನಾವು ಕಲಿಬೇಕಾಗ್ತದೆ. ಸೊ ಎಲ್ಲೋ ಒಂದು ಕಡೆಗೆ ನಾವು ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎಲ್ಲರೂ ಕೂಡ ಇವತ್ತು ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಕಾನ್ಫರೆನ್ಸಲ್ಲಿ ನಾವು ಅನುಭವ ಆಗ್ತಕ್ಕಂಥದ್ದನ್ನು ಅದನ್ನೆಲ್ಲದೂ ಕೂಡ ನಾವು ಅರ್ಥ ಮಾಡಿಕೊಂಡು
ಸಮಯ ವ್ಯರ್ಥ ಆಗದೆ ಇರತಕ್ಕಂಥ ರೀತಿಯಲ್ಲಿ, ಸಮಯ ವ್ಯರ್ಥ ಆಗದೆ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರದ ಮೇಲೆ ಒತ್ತಡ ತರಬೇಕು, ಅಧಿಕಾರಿಗಳ ಮೇಲೆ ಒತ್ತಡ ತರಬೇಕು, ಮತ್ತು ಜನರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಆಗಬೇಕು. ಆ ರೀತಿಯಾಗಿ ನಡೆದಾಗ ಮಾತ್ರ ವಿಧಾನಸಭೆಗಳಿಗೆ ಅರ್ಥ ಬರ್ತದೆ. ರಾಜಕೀಯವಾಗಿ ದಾಳಿಗಳನ್ನ ತೀರಾ ಸಹಜ ಅಂದ್ಕೊಳ್ಬೋದು. ಆರೋಪ ಪ್ರತ್ಯಾರೋಪಗಳು ಯೋಜನೆ ವಿಚಾರಕ್ಕೂ ಮತ್ತೊಂದು ವಿಚಾರಕ್ಕೂ ಕ್ಷೇತ್ರದ ವಿಚಾರಕ್ಕೂ ಆಗ್ತಾ ಇದ್ರೆ ಅದು ಜನಸಾಮಾನ್ಯರಿಗೂ ಕೂಡ ಸಮಾಧಾನಕರ. ವ್ಯಕ್ತಿತ್ವವನ್ನು ತೇಜೋವಧೆ ಮಾಡೋವರೆಗೂ ಕೂಡ ಇವತ್ತು ಬಿಡ್ತಾ ಇಲ್ಲ. ಹೌದು, ಅದು ಯಾವುದನ್ನೇ ಮಾಡಬೇಕಾದ್ರೂ ಕೂಡ ನಾವು ಅಭಿವೃದ್ಧಿಯ ವಿಚಾರದಲ್ಲಿ ಟೀಕೆಗಳು ಬರಲಿ, ಟಿಪ್ಪುಗಳು ಬರಲಿ, ಭ್ರಷ್ಟಾಚಾರ ಆಗ್ತದೆ, ಇಂಥ ಯೋಜನೆ ಎಲ್ಲ ಆಗ್ತಾ ಇದೆ, ಈಗ ಆಗ್ತಿದೆ ಅಂತೇಳಿ ಅದನ್ನು ವ್ಯಾಪಕವಾಗಿ ಚರ್ಚೆ ಮಾಡಿದ್ರೆ ಅದು ಅರ್ಥ ಆಗ್ತದೆ. ಒಂದು ಉದಾಹರಣೆ ಹೇಳ್ತೀನಿ. ಬಹುಶಃ ಈಗ ನಮಗೆ ಸ್ಟ್ಯಾಂಡಿಂಗ್ ಕಮಿಟೀಸ್ ಅಂತ ಇದ್ದಾವೆ, ಒಂದು 12-13 ಕಮಿಟೀಸ್ ಇದೆ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇದೆ, ಎಸ್ಟಿಮೇಟ್ಸ್ ಕಮಿಟಿ ಇದೆ, ಪ್ರಿವಿಲೇಜಸ್ ಕಮಿಟಿ, ಈ ರೀತಿಯ ಕಮಿಟಿಗಳಿದೆ. ಅದಕ್ಕೆಲ್ಲರೂ ಕೂಡ ಶಾಸಕರೆಲ್ಲ ಇರ್ತಾರೆ. ಆ ಕಮಿಟಿ ವರದಿಗಳು, ಎಷ್ಟೋ ವರದಿಗಳು ಸಬ್ಮಿಟ್ ಮಾಡ್ತಾರೆ. ಆ ವರದಿಗಳು ಒಂದು ದಿವಸನೂ ಕೂಡ ಇವತ್ತು ವಿಧಾನಸಭೆಗಳಲ್ಲಿ ಚರ್ಚೆ ಆಗೋದಿಲ್ಲ. ಈಗ ನಾನು 5 ವರ್ಷ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಆಗಿದೆ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಅಂದರೆ ಇವರು ಯಾರನ್ನ ಬೇಕಾದ್ರೂ ಕೂಡ ಏನು ಅವ್ಯವಹಾರಗಳಿದ್ರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿ ವರದಿ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ವಿ. ನಿರ್ದಾಕ್ಷಿಣ್ಯವಾಗಿ ಕೊಡ್ತಾ ಇದ್ವಿ ವರದಿನ. ಬಟ್ ಆ ವರದಿಗಳು ಚರ್ಚೆ ಆಗ್ತಿರಲ್ಲ. ಚರ್ಚೆ ಆಗಿದ್ದು ಒಂದೇ ವರದಿ ಅಂತ ಹೇಳಿದ್ರೆ ಈ ನೈಸ್ ಒಂದು ಹಗರಣ ಬಂತು. ನೈಸ್ ಹಗರಣ ಬಂದಾಗ ನಾನೇ ಆ ಸಮಿತಿಗೆ ಅಧ್ಯಕ್ಷನ್ ಮಾಡಿದ್ರು ಮುಖ್ಯಮಂತ್ರಿಗಳು. ಅಂದರೆ ಅಲ್ಲಿ ಯಾರಾದರೂ ಆ ನೈಸ್ ಸಮಿತಿಗೆ, ಹೌಸ್ ಕಮಿಟಿಗೆ ಯಾರಾದರೂ ಒಬ್ಬರು ಶಾಸಕರು, ಹಿರಿಯ ಶಾಸಕರು ಮಾಡೋದ್ ಬದಲು, ಇಲ್ಲ ನಿನಗೆ ಅನುಭವ ಇದೆ, ನಿನಗೆ ಎಕ್ಸ್ಪೀರಿಯನ್ಸ್ ಇದೆ, ನೀನೇ ಅಧ್ಯಕ್ಷ ಆಗಬೇಕು ಅಂದರು. ನಾನು ಹೇಳಿದೆ ಮುಖ್ಯಮಂತ್ರಿಗಳಿಗೆ, ಇದು ವಿಶೇಷವಾದ ಸಂದರ್ಭ. ಹೌಸ್ ಕಮಿಟಿಗೆ ಮಂತ್ರಿಗಳು ಚೇರ್ಮನ್ ಆಗ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ, ಅದು ಆದರೆ ಅದು ಇಂಪ್ಲಿಮೆಂಟ್ ಆಗಬೇಕಾಗ್ತದೆ. ನಾವು ಅದನ್ನು ಇಂಪ್ಲಿಮೆಂಟ್ ಆಗಬೇಕಾದ್ರೆ ಕೊಡ್ತಕ್ಕಂಥ ವರದಿಯನ್ನು ಇಂಪ್ಲಿಮೆಂಟ್ ಆಗಬೇಕಾಗ್ತದೆ. ದಟ್ ಬಿಕಮ್ಸ್ ಗೌರ್ಮೆಂಟ್ ಡಿಸಿಷನ್ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ತಿದ್ದೆ. ಹಾಗಾಗಿ ಒಂದೇ ಒಂದು ವರದಿ ಅಂತ ಹೇಳಿದ್ರೆ ನೈಸ್ ವರದಿ, ನಾವು ವರದಿಯನ್ನು ಕಷ್ಟಪಟ್ಟು ಕೊಟ್ಟಿದ್ದು ಅದು ವಿಸ್ತೃತವಾಗಿ ವಿಧಾನಸಭೆಯಲ್ಲಿ ಚರ್ಚೆ ಆಗಿದ್ದು ಅಂತಂದ್ರೆ ಅದು ಒಂದೇ ವರದಿ ಬಿಟ್ಟರೆ ಯಾವ ವರದಿಗಳ ಬಗ್ಗೆನೂ ಚರ್ಚೆ ಆಗ್ತಾ ಇಲ್ಲ. ಖಂಡಿತ. ಪಕ್ಷಾತೀತವಾಗಿ ಸರ್, ಕಿರಿಯರಿಗೆ ಶಾಸಕರಂದ್ರೆ ಹೆಂಗಿರಬೇಕು, ಮಂತ್ರಿಗಳು ಅಂದ್ರೆ ಅವ್ರ ಜವಾಬ್ದಾರಿ ಅಂತ ನೀವು ಪಾಠ ಮಾಡ್ತೀರಿ, ಇದ್ರ ಬಗ್ಗೆ ಹೇಳಿ ಸರ್. ಇಲ್ಲಮ್ಮ, ನಾನು ಇದು ಎಲ್ಲ ಒಂದು ಕಡೆಗೆ ನಾನು ಹೇಳಿದೆ, ಒಂದು ದಿವಸ ಅಸೆಂಬ್ಲಿ ತಪ್ಪಿಸ್ಕೊಂಡಿಲ್ಲ, ಒಂದು ದಿವಸ ಕ್ಯಾಬಿನೆಟ್ ತಪ್ಪಿಸ್ಕೊಂಡಿಲ್ಲ. ನಾನು ಕಾಫಿ ಕುಡಿಯೋಕ್ಕೆ ಅನಿವಾರ್ಯ ಆದರೆ ಹೊರಗಡೆ ಹೋಗ್ತೀನಿ ಲೌಂಜಲ್ಲಿ, ಇಲ್ಲಾಂದ್ರೆ ಹೌಸಲ್ಲೇ ಕೂತಿರ್ತೀನಿ. ಹೌಸಲ್ಲಿ ಯಾರು ಕರೆದು ಯಾರೇ ಮಾತಾಡಲಿ, ಅಪೋಸಿಷನ್ ಇರಲಿ, ನಾವು ಹೌಸ್ ಒಳಗೆ ಕೂತಾಗ ನಾವೆಲ್ಲರೂ ಒಂದೇ ಅರ್ಧಾಗ್ತೀವಿ. ಅಪೋಸಿಷನರ್ ಇರಲಿ, ಯಾರಾದರೂ ಕರೆದಾಗ ಅವ್ರ ಹತ್ರ ಚರ್ಚೆ ಮಾಡ್ತಾರೆ. ಅವರು ಬಂದು ನನ್ನ ಹತ್ರ ಚರ್ಚೆ ಮಾಡ್ತಾರೆ. ಹೌದು, ನಾನು ಹೇಳಿದ ಸರಿ ಇದೆಯಾ, ಇದೇ ಆಗಿದ್ದು, ಇದೇ ಯಾಕೆ ಮಾಡ್ಬೇಕು ಸರ್, ಯಾವ ಥರ ಮಾಡಬೇಕು ಅಂತೇಳಿ. ಆಗ ನಾನು ಐಡಿಯಾ ಕೊಡ್ತಾ ಇರ್ತೀನಿ ಅವರಿಗೆ, ನೀವು ಈ ಥರ ಕ್ವಶನ್ ಮಾಡಿ, ಈ ಥರ ಮಾಡಿ ಅಂತೇಳಿ. ಸರ್ಕಾರದಿಂದ ಸಮರ್ಪಕವಾಗಿರ್ತಕ್ಕಂಥ ಉತ್ತರಗಳು ಬರಬೇಕಾಗುತ್ತೆ. ಸರ್ಕಾರದಿಂದ ಸಮರ್ಪಕವಾಗಿ ಉತ್ತರ ಬಂದಾಗ ಮಾತ್ರ ಬ್ಯೂರೋಕ್ರಸಿ ಅಲರ್ಟ್ ಆಗ್ತದೆ, ಅಂದ್ರೆ ಆಗೋದಿಲ್ಲ. ಸೊ ಅದು ವಿಧಾನಸಭೆಯಲ್ಲಿ ಏನು ಮಂತ್ರಿ ಹೇಳ್ತಾನೆ ಅಂತಕ್ಕಂಥದ್ದನ್ನ ಅದನ್ನು ಜನರು ಕೂಡ ನೋಡ್ತಾ ಇರ್ತಾರೆ, ಅದನ್ನು ಜನರು ಕೂಡ ಫಾಲೋ ಮಾಡ್ತಿರ್ತಾರೆ. ಇತ್ತೀಚಿನ ದಿನಗಳಿಗಂತೂ ಟಿವಿಗಳಲ್ಲಿ ಮಾಧ್ಯಮಕ್ಕೆ ಹೆಚ್ಚು ಮಹತ್ವ ಇರಬೇಕಾದಾಗ ಸೋಷಿಯಲ್ ಮೀಡಿಯಾದಲ್ಲಿ ಮುಖೇಣ ಯಾರೇ ಏನು ಮಾತಾಡಿದ್ರು ಕೂಡ ಅದು ಅಲ್ಲ ಜನಜನಿತವಾಗಿ ಅವರೆಲ್ಲ ಗೊತ್ತಾಗ್ತದೆ. ಆಗ ಆಡಳಿತ ಇವತ್ತು ಚುರುಕುಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಎಂಥ ಸಾಮಾನ್ಯರಿಗೂ ಸರ್ ಇವತ್ತು ರಾಜಕಾರಣಿಗಳ ಅಧಿಕಾರದ ಹಪಹಪಿತನ ಎದ್ದು ಕಾಣ್ತಾ ಇದೆ, ವಿಚ್ ಇಸ್ ವಿಸಿಬಲ್ ಅಂತಾನೆ ಹೇಳಬಹುದು. ಆದರೆ ನೀವು ಹಿರಿಕರು, ನಿಮಗೂ ಕೂಡ ಈಗ ಸಂಪುಟದಲ್ಲಿ ಅವಕಾಶ ಇಲ್ಲ ಅನ್ನೋದನ್ನು ನೀವು ಸಮಸ್ಥಿತಿಯಲ್ಲಿ ತಗೊಳ್ತೀರಿ. ಯಾರಿಗಾರು ಈ ಸರಿ ಸಚಿವ ಸ್ಥಾನ ಇಲ್ಲ ಅಂದರೆ ಟೈರಿಗೆ ಬೆಂಕಿ ಹಚ್ಚೋದೇನು, ಪ್ರತಿಭಟನೆ ಮಾಡೋದೇನು, ಅವ್ರ ಪರವಾಗಿ ಘೋಷಣೆ ಕೂಗೋದೇನು, ಇದೆಲ್ಲವೂ ಕೂಡ ನಾವು ಸಾಮಾನ್ಯವಾಗಿ ಕಣ್ತುಂಬಿಕೊಳ್ತಾ ಇದ್ದೀವಿ. ನಿಮ್ಮ ವಿಚಾರದಲ್ಲಿ ಆ ಸಮಸ್ಥಿತಿ ಹೇಗೆ? ನೋಡಮ್ಮ, ನಾನು ಒಂದು ತತ್ವ ಸಿದ್ಧಾಂತ ಇಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬಂದವನು. ಕಾಂಗ್ರೆಸ್ ಪಕ್ಷ ಬಿಟ್ಟರೆ ನಾನು ಬೇರೆ ಪಕ್ಷಕ್ಕೆ ಹೋದವನಲ್ಲ, ಗೊತ್ತೂ ಇಲ್ಲ ನನಗೆ. ಒಂದು ಪಕ್ಷದಲ್ಲೇ ತತ್ವ ಸಿದ್ಧಾಂತಗಳು, ನೀತಿ ನಿಯಮಗಳಿರ್ತದೆ. ಆ ಚೌಕಟ್ಟನ್ನು ಮೀರನ್ನ ಯಾರೂ ಕೂಡ ಮೀರಬಾರ್ದು. ಎಲ್ಲ ಒಂದು ಕಡೆಗೆ ನನಗೆ ಗೊತ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರವನ್ನು ಎಂಬ್ರಾಸ್ ಮಾಡ್ತಕ್ಕಂಥದ್ದಲ್ಲ. ನಾನು ವೈಯಕ್ತಿಕವಾಗಿ ನಾನು ಸಚಿವರಲ್ಲಿ ಮಾತಾಡ್ತೇನೆ, ನೀವು ಹೇಳಿತ್ತು ಈ ನಿರ್ಧಾರ ತಪ್ಪು, ನೀವು ಈ ಥರ ಮಾಡಬೇಕು, ಈ ಥರ ಹೋಗಬೇಕು ಅಂತೇಳಿ
ನನ್ನ ಅನುಭವದ ಹಿನ್ನೆಲೆಯಲ್ಲಿ ನಾನು ಆ ಮಾತನ್ನು ಹೇಳ್ತಾ ಇರ್ತೀನಿ. ಸೊ ಹಾಗಾಗಿ ನಾನು ಯಾವತ್ತೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ನಾನು ನಡೀತಕ್ಕಂಥವನು, ಪಕ್ಷದ ವಿರುದ್ಧವಾಗಿ ಯಾವತ್ತೂ ಕೂಡ ನಿಂತಂಥವನಲ್ಲ ನಾನು. ಸರ್, ಈಗ ಪಕ್ಷಕ್ಕೆ ನಡ್ಕೊಳ್ಳೋದು ಬೇರೆ, ಬಣಕ್ಕೆ ನಡ್ಕೊಳ್ಳೋದು ಬೇರೆ. ಕಾಂಗ್ರೆಸ್ನಲ್ಲಿ ಬಣಗಳಿದ್ದಾವೆ ಅನ್ನುವಂಥ ಟೀಕೆ ಇದೆಯಲ್ಲ, ಇದಕ್ಕೆ ನಿಮ್ಮ ಉತ್ತರ ಏನು? ಹಂಗ ನೋಡಮ್ಮ, ಇದರಲ್ಲಿ ಬಣ ಅಂತಕ್ಕಂಥದ್ದು ಅದೇನೋ ಕೆಲವರು ಈ ಮೆಚುರಿಟಿ ಇಲ್ಲದೆ ಅಂತಕ್ಕಂಥವ್ರು ಕೆಲವು ಲೀಡರ್ಸ್ಗಳು ಆ ರೀತಿಯಾದಂಥದ್ದು ಕ್ರಿಯೇಟ್ ಮಾಡ್ತಾರೆ. ಅಲ್ಲಿ ನಮ್ಮಲ್ಲಿ ಬಣ ಅಂತಕ್ಕಂಥ ಪ್ರಶ್ನೆ ಬರೋದೇ ಇಲ್ಲ. ಕಾಂಗ್ರೆಸ್ನಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ರೆ ವರಿಷ್ಠರು ಏನಿದ್ದಾರೆ, ಹೈಕಮಾಂಡ್ ಅಂತ ನಾವೇನು ಹೇಳ್ತೀವಿ, ಇಟ್ ಈಸ್ ಪವರ್ಫುಲ್. ಮೊದಲಿಂದಲೂ ಕೂಡ ಹೈಕಮಾಂಡ್ ಏನು ಹೇಳ್ತದೋ ಅದಕ್ಕೆ ವಿರುದ್ಧವಾಗಿ ಯಾರೂ ಮಾತಾಡೋದಿಲ್ಲ, ಆ ಪ್ರಕಾರನೇ ಮಾಡ್ತಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೈಕಮಾಂಡ್ ಆಗಿರ್ತಾರೆ, ನಮ್ಮ ರಾಜ್ಯದವರೇ. ಅಂದರೆ ಯಾರು ನಾವು ಕೂಡ ಇಲ್ಲಿ ಬಣನ ಪ್ರಶ್ನೆ ಇಲ್ಲ. ಅದು ವ್ಯಾಖ್ಯಾನ ಮಾಡ್ಬೇಕಾದ್ರೆ ಯಾರೇ ಬೇಕಾದ್ರೆ ವ್ಯಾಖ್ಯಾನ ಮಾಡ್ಬೋದು, ಯಾವುದೂ ಇಲ್ಲ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿ ಅಥವಾ ವಿಧಾನಸಭೆ ಎಲ್ಲರೂ ಕೂಡ ಒಂದೇ ಸರಿ ಸಮಾನವಾಗಿ ನೋಡ್ತಕ್ಕಂಥದ್ದಿದೆ. ಹಾಗಾಗಿ ನಮ್ಮಲ್ಲಿ ಪಕ್ಷದ ವರಿಷ್ಠರು ಬರ್ತಾರೆ, ಚರ್ಚೆ ಮಾಡ್ತಾರೆ, ಸಮಸ್ಯೆಗಳನ್ನ ಕೇಳ್ತಾರೆ, ಪರಿಗಣನೆ ಕಂಡುಹಿಡಿತಾರೆ. ಮುಖ್ಯಮಂತ್ರಿಗಳು ಮುಖೇನ ಸಂದೇಶಗಳನ್ನ ಕಳಿಸ್ತಾರೆ, ಉಪಮುಖ್ಯಮಂತ್ರಿಗಳ ಕಡೆಯಿಂದ ಕಳಿಸ್ತಾರೆ, ಕಾಂಗ್ರೆಸ್ ಅಧ್ಯಕ್ಷರೇ ಕಳಿಸ್ತಾರೆ. ಸೊ ಹಾಗಾಗಿ ಬಣ ಅಂತಕ್ಕಂಥದ್ದು ನಮ್ಮಲ್ಲಿಲ್ಲ. ಅದು ವ್ಯಾಖ್ಯಾನ ಆಗ್ತಾ ಇದೆ, ಅದರ ಬಗ್ಗೆ ಬಣಗಳಿಲ್ಲ. ಎಲ್ಲದೂ ಒಂದೇನೆ. ನಾವೆಲ್ಲರೂ ಕೂಡ ಪಕ್ಷಕ್ಕೆ ನಿಷ್ಠರು, ಪಕ್ಷಕ್ಕೆ ಬದ್ಧರು, ಶಿಸ್ತಿಗೆ ಬದ್ಧರು. ಖಂಡಿತ ಸರ್. ನಿಮ್ಮ ಅವಧಿಯಲ್ಲಿ ನೀರಾವರಿ ಕ್ರಾಂತಿಯನ್ನೇ ಮಾಡಿದ್ರಿ. ಭದ್ರಾ ಇರ್ಬೋದು, ಎತ್ತಿನಹೊಳೆ ಇರ್ಬೋದು, ಇಂಥ ಯೋಜನೆಗಳನ್ನು ತರಬೇಕಾದ್ರೆ ನೀವು ಎದುರಿಸಿದಂಥ ಸವಾಲುಗಳು, ನೀವು ತೆಗೆದುಕೊಂಡಂಥ ನಿರ್ಧಾರಗಳ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದ್ರೆ ಏನು ಹೇಳ್ತೀರಿ ಸರ್? ನೋಡಮ್ಮ, ನಾನು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ, ನಾನು ಸುಮಾರು 27ನೇ ವರ್ಷದಲ್ಲಿ ನಾನು ಶಾಸಕನಾದೆ. ಆಗ ದೇವರಾಜ ಅರಸರು 72ರಿಂದ ಅವರ ಭಾಷಣಗಳನ್ನು, ಮಾತುಗಳನ್ನು ನೀರಾವರಿ ಬಗ್ಗೆ, ಗ್ರಾಮೀಣ ಪ್ರದೇಶದ ಬಗ್ಗೆ, ಸಾಮಾನ್ಯ ಜನರ ಬಗ್ಗೆ ತೋರಿಸ್ತಾ ಇರ್ತಕ್ಕಂಥ ಕಳಕಳಿ ಇತ್ತಲ್ಲ, ಅದನ್ನೆಲ್ಲದೂ ಕೂಡ ಅರ್ಥ ಮಾಡ್ಕೊಳ್ತಿದ್ದೆ. ನನಗೆ ಒಂದು ಸರಿ, ನಾನು ಲಾಯರ್ ಆಗಿದ್ದೆ. ನಂದೇ ಹೇಳಬೇಕು ಅಂತಂದರೆ, ನಮ್ಮದು ಒಂದು 13 ಎಕರೆ ಗದ್ದೆ ಇತ್ತು ಒಂದು ಕಡೆ. ನಾವು ಅಚ್ಚುಕಟ್ಟು ಬೋರಕಣಿವೆ ಡ್ಯಾಮ್ ಅಂತ ಇತ್ತು, ಡ್ಯಾಮ್ನಲ್ಲಿ ನೀರನ್ನ ಬರ್ತಿತ್ತು. ನಾನು ಲಾಯರ್ ಆಗಿ 72 ವರ್ಷ ಆಯಿತು. 72ರಲ್ಲಿ ಲಾಯರ್ ಆದೆ. 77ರವರೆಗೂ ಕೂಡ 5 ವರ್ಷ ಸತತವಾಗಿ ನಾನು ಭತ್ತವನ್ನು ಬೆಳೆಯುವಂಥ ಕೆಲಸ ಮಾಡಿದೆ. ಭತ್ತ ಬೆಳೆದಾಗ 5 ವರ್ಷದಲ್ಲಿ ಕೂತು ಲೆಕ್ಕ ಹಾಕಿದೆ, ನಾನು ಎಷ್ಟು ಬಂಡವಾಳ ಹಾಕಿದ್ದೀನಿ, ಎಷ್ಟು ನಮಗೆ ಮಾರಾಟ ಮಾಡಿದ್ರಿಂದ ಎಷ್ಟು ಬಂದಿದೆ ಅಂತೇಳಿ ನೋಡಿದಾಗ ನನಗೆ ಲಾಭವೂ ಇಲ್ಲ, ನಷ್ಟನೂ ಇಲ್ಲ, ಬರೀ ಊಟ ಮಾಡಿದ್ದು ಒಂದೇ ಲಾಭ. ಅಂದಾಗ ನಾನು ಯೋಚನೆ ಮಾಡಿದೆ, ನೀರಾವರಿ ಕ್ಷೇತ್ರದಲ್ಲೇ ಈ ಅನುಭವ ಆಗೋದಾದರೆ ನನ್ನ ಪಕ್ಕದಲ್ಲಿ ಇರ್ತಕ್ಕಂಥವ್ರು, ನೀರಾವರಿ ಸೌಲಭ್ಯ ಇಲ್ಲದೆ ಇರ್ತಕ್ಕಂಥ ರೈತರು ಯಾವ ರೀತಿಯಾಗಿ ಬದುಕಕ್ಕೆ ಸಾಧ್ಯ? ಅದರಲ್ಲೂ ನಮ್ಮ ಬೋರ್ಗಳಲ್ಲಿ ನೀರಿರಲ್ಲ, ಬೇಸಿಗೆ, ಬರ, ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಜೀವನ ಮಾಡ್ತಾರೆ? ಏನಾದರೂ ಮಾಡಿ ಶಾಶ್ವತವಾದಂಥ ಯೋಜನೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನಷ್ಟಕ್ಕೆ, ಅದು ಶಾಸಕರಾಗೋದಕ್ಕಿಂತ ಮುಂಚೆಯಿಂದಲೇ ನನಗೆ ಅದು ನನ್ನ ಮನಸ್ಸಿನಲ್ಲಿ ಕೂಡಿಸ್ಕೊಂಡು ಅದೇ ಟೈಮಿಗೆ ಕರೆಕ್ಟಾಗಿ ನಾನು ಶಾಸಕನಾದ ಮೇಲೆ ನಾನು ನೀರು ತರಬೇಕು. ನಾನು ಹೇಳಬೇಕು ಅಂದರೆ 77ರಲ್ಲಿ ನಮ್ಮ ತಂದೆಗೆ ನಾನು ಬರ್ಕೊಟ್ಟೆ, ಫ್ಯಾಮಿಲಿಯಿಂದ ರಿಲೀಸ್ ಆಗಿ, ನಾನು ವ್ಯವಸಾಯ ಮಾಡೋದಿಲ್ಲ, ನಂದು ಒಂದೇ ಗುರಿ ಅಂತ ಹೇಳಿದ್ರೆ ನಮ್ಮ ತಾಲೂಕಿಗೆ ನೀರನ್ನು ಕೊಡ್ತಕ್ಕಂಥದ್ದೇ ನಮ್ಮ ಗುರಿ ಆಗಬೇಕು. ಅದನ್ನು ಸಾಧನೆ ಮಾಡೋದಕ್ಕೋಸ್ಕರ ಹೋಗ್ತೀನಿ. ಏನೇ ಆಗಲಿ ನಾನು ಈ ವ್ಯವಸಾಯನ ಮಾಡೋದಿಲ್ಲ. ವ್ಯವಸಾಯ ಮಾಡ್ತಾ ಅಂದರೆ ಮಳೆಯನ್ನು ನಂಬಿ ವ್ಯವಸಾಯ ಮಾಡ್ತಕ್ಕಂಥವ್ರಿಗೆ ಶಕ್ತಿ ತುಂಬಬೇಕಾದಾಗ ಶಾಶ್ವತವಾದಂಥ ನೀರಾವರಿ ಯೋಜನೆಗಳನ್ನ ತರಬೇಕು ಅಂತೇಳಿ ಪ್ರಯತ್ನ ಪಟ್ಟು ಅಲ್ಲಿಂದ ಪ್ರಾರಂಭಗೊಂಡು ಇವತ್ತು ಹೇಮಾವತಿ ನೀರು ನಿರಂತರವಾಗಿ ನಮಗೆ ಹರಿದು ಬರ್ತಾ ಇದೆ. 23ನೇ ವರ್ಷ. 23 ವರ್ಷ ನಾನು ಹರಿದು ಬರಬೇಕಾದಾಗ ನಾನು ನೆನೆಸಲೇಬೇಕಾಗಿರ್ತಕ್ಕಂಥದ್ದು ಅಂದರೆ ಇವತ್ತು ಎಸ್ ಎಂ ಕೃಷ್ಣ ಅವರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಇರ್ತಕ್ಕಂಥ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅದನ್ನು ಹೇಮಾವತಿ ನೀರು ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ತತ್ವಶಃ ಅನುಷ್ಠಾನ ಮಾಡಿ, ಅದಕ್ಕೆ ವಿರೋಧಗಳು ಬಂದು ಏನೆಲ್ಲ ಬಂದು ಕೋರ್ಟ್ ಮೆಟ್ಟತ್ತಿರು ಕೂಡ ನಾನೇ ಲಾಯರ್ ಆಗಿ ಹೈಕೋರ್ಟ್ ಮುಂದೆ ಹೋಗಿ ಗೌನ ಹಾಕೊಂಡು ಆರ್ಗ್ಯುಮೆಂಟ್ ಮಾಡುವಂಥ ಪರಿಸ್ಥಿತಿಯೂ ಕೂಡ ಬಂದೋಯ್ತು. ಆದರೂ ಕೂಡ ನಾನು ಯಶಸ್ವಿ ಆದೆ. ಇವತ್ತು ಹೇಮಾವತಿ ಬಂದ ಪ್ರಯುಕ್ತ ನಮ್ಮಲ್ಲಿ 23 ವರ್ಷದಿಂದ ಸತತವಾಗಿ ಜನ ನೀರು ಕುಡಿತಾ ಇದ್ದಾರೆ. ಆದರೆ ನಾನು ಸಿರಾದಲ್ಲಿ ನಮ್ಮ ಜನಸಂಖ್ಯೆ ಇದ್ದಿದ್ದು
ಸುಮಾರು 45,000-50,000. ಇವತ್ತು ಜನಸಂಖ್ಯೆ 1,10,000 ಮೇಲಾಗಿದೆ. ಕಾರಣ ಏನಂತಂದರೆ ನೀರು ಬಂದ ಪರಿಣಾಮ ಇವತ್ತು ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಕ್ಕೆ ಸಾಧ್ಯ ಆಗಿದೆ. ಒಂದು ಕಡೆ ನೀರು ಬಂತು, ಇನ್ನೊಂದು ಕಡೆಗೆ ಕೈಗಾರಿಕೆಗಳು ಆಕರ್ಷಿತರಾಗಿ ಬರ್ತಾ ಇದ್ದಾರೆ, ಇಂಡಸ್ಟ್ರೀಸ್ಗೋಸ್ಕರ ನೀರಿಗೋಸ್ಕರ ಇವತ್ತು ಸಿರಾ ಕಡೆ ನೋಡ್ತಾ ಇದ್ದಾರೆ. ಈ ರೀತಿಯಾಗಿ ಹಾಗಾಗಿ ಯೋಜನೆಗಳನ್ನ ಮಾಡಿದೆ. ಹೇಮಾವತಿ ಒಂದು ಯಶಸ್ವಿ ಆದ ಮೇಲೆ ಇನ್ನೊಂದು ಅಂದರೆ ಭದ್ರಾ ಮೇಲ್ದಂಡೆ ಯೋಜನೆ ಬಚಾವ ತೀರ್ಪು ಪ್ರಕಾರ ನಮಗೆ ಬರಲೇಬೇಕಾಗಿತ್ತು. ಅದನ್ನು ದೇವರಾಜಸ್ರು ಹೇಳ್ತಾ ಇರ್ತರು. ಹಾಗಾಗಿ ನಾನು ಏನೋ ಮಾಡಿ ಭದ್ರಾ ನೀರನ್ನ ತರಬೇಕಾದಾಗ, ನಿಜಲಿಂಗಪ್ಪನವ್ರ ಕನಸನ್ನು ನೆನಸು ಮಾಡಬೇಕಾದಾಗ ಆ ಒಂದು ಸಂದರ್ಭ ಆಯಿತು. ನಾನು ಚಿತ್ರದುರ್ಗದಲ್ಲಿ ನಾನು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿ ನಾನು ಪ್ರವಾಸ ಮಾಡ್ತಿದ್ದೆ, ಚಿತ್ರದುರ್ಗದಲ್ಲಿದ್ದೆ. ಆಗ ನನಗೆ ವರ್ತಮಾನ ಬಂತು, ಪೊಲೀಸರು ಹೇಳಿದ್ರು ನಿಜಲಿಂಗಪ್ಪನವ್ರ ಕೊನೆ ಉಸಿರು ಎಳಿತಿದ್ದಾರೆ ಅಂತೇಳಿ. ಆಗ ನಾನು ನಿಜಲಿಂಗಪ್ಪನವ್ರನ್ನ ನೋಡೋದಕ್ಕೆ ಹೋದಾಗ ನಾನು ಅಲ್ಲಿ ಅವ್ರ ಜೊತೆನಲ್ಲೇ ಇದ್ದೆ. ಆಗ ಕೊನೆ ಉಸಿರು ಎಳೆಯೋವರೆಗೂ ಕೂಡ ಇದ್ದೆ. ಆಗ ಮುಖ್ಯಮಂತ್ರಿಗಳಿಗೆ ನಾನು ಎಸ್.ಎಂ. ಕೃಷ್ಣ ಅವರಿಗೆ ಮಾತಾಡಿದೆ, ಈ ಥರ ನಿಜಲಿಂಗಪ್ಪನವರು ಕಾಲವಾಗಿದ್ದಾರೆ, ನೀವು ಬರಬೇಕು ಅಂತೇಳಿ. ನಾನು ಬೆಳಿಗ್ಗೆ ಬೇಗ ಬರ್ತೀನಿ, ನೀನು ಅಲ್ಲೇ ಇದ್ದು ಎಲ್ಲ ಅರೇಂಜ್ಮೆಂಟ್ಸ್ ನೋಡು ಅಂತೇಳಿ ಹೇಳಿದ್ರು. ಹಾಗಾಗಿ ಅರೇಂಜ್ಮೆಂಟ್ಸನ್ನು ನೋಡಿದಾಗ ಬೆಳಗ್ಗೆ ಬಂದರು. ಆಗ ಬಂದಾಗ ಮಾಧ್ಯಮದವರು ಒಂದು ಪ್ರಶ್ನೆ ಮಾಡಿದರು, ನಿಜಲಿಂಗಪ್ಪನವರ ಇವತ್ತು ಅಂತಿಮ ದಿನಕ್ಕೆ ಬಂದಿದ್ದೀರಿ, ಅವ್ರದ್ದೊಂದು ಕನಸಿದೆ ಭದ್ರಾ ಮೇಲ್ದಂಡೆ ಯೋಜನೆ, ಅವ್ರ ಜೀವಿತ ಅವಧಿನಲ್ಲಿ ಪ್ರಯತ್ನ ಪಟ್ಟರು, ಸಾಧ್ಯ ಮಾಡೋಕ್ಕಾಗಲಿಲ್ಲ, ಅದನ್ನು ನೀವು ಮಾಡ್ತೀರಾ ಅಂತ ಹೇಳಿದ್ರು. ಆಗ ಎಸ್.ಎಂ. ಕೃಷ್ಣ ಅವರು ನನ್ನ ಮೇಲೆ ಅವ್ರು ಭಾಳ ನಂಬಿಕೆ ಇತ್ತು ಅವ್ರಿಗೆ. ನಾನು ಸ್ವಲ್ಪ ಇರಿಗೇಷನ್ ಪರವಾಗಿ ಇರ್ತಿದ್ದೆ. ಆವಾಗ ತಮಾಷೆಗೆ ಹೇಳಿದ್ರು, ನಮ್ಮದು ಅಗ್ರಿಕಲ್ಚರ್ ಲಾಬಿ ಇದೆ, ಅವರ ಅಭಿಪ್ರಾಯ ಏನು ಕೇಳ್ತೀನಿ ಅಂತೇಳಿ. ಏನು ಹೇಳ್ದಪ್ಪ ಅಂದರು. ಸರ್ ಹೇಳಿ ಸರ್, ಅದನ್ನು ಭದ್ರಾ ಮೇಲ್ದಂಡೆ ಯೋಜನೆ ಮಾಡ್ಬೋದು ಸರ್ ಅಂದೆ. ಆಯಿತು ಅಂದೆ. ಆಯಿತು, ಪ್ರಯತ್ನ ಪಡ್ತೀನಿ ಅಂತಕ್ಕಂಥ ಮಾತಾಡಿದರು. ಆಗ ನಾನು ಮಾಧ್ಯಮದವರಿಗೆ ನಾನು ಎಕ್ಸ್ಪ್ಲೈನ್ ಮಾಡಿ ಯೋಜನೆ ಏನು ಅಂತಕ್ಕಂಥದ್ದನ್ನ, ಇದು ಜಾರಿ ಆಗಲೇಬೇಕು ಅಂತಕ್ಕಂಥ ರೀತಿಯಲ್ಲಿ ದೊಡ್ಡದಾಗಿ ಪತ್ರಿಕೆಯಲ್ಲೆಲ್ಲ ಬಂತು. ಅದಾದ ಮೇಲೆ ಎಸ್.ಎಂ. ಕೃಷ್ಣ ಅವ್ರನ್ನ ಇಂಪ್ರೆಸ್ ಮಾಡೋವಂಥ ಕೆಲಸವನ್ನು ಮಾಡಿ ಒಂದೇ ಒಂದು ದಿವಸ ಯೋಚನೆ ಮಾಡ್ದಲೆ ನಾನು ಹೋಗಿ ಪ್ರಸ್ತಾಪ ಮಾಡಿದ ತಕ್ಷಣ ಅದನ್ನು ತರಿಸಿ H.K. ಪಾಟೀಲ್ರವಾಗ ಇರಿಗೇಷನ್ ಮಿನಿಸ್ಟರ್ ಆಗಿದ್ದರು, ನಾನು ಕೃಷಿ ಮಂತ್ರಿ ಆಗಿದ್ದೆ. ಆಗ ಅದನ್ನು ಸಚಿವ ಸಂಪುಟದ ಮುಂದೆ ತನ್ನಿ ಅಂತೇಳಿ ಹೇಳಿ ನಾವಿಬ್ಬರು ಕೂತು ಯೋಚನೆ ಮಾಡಿ ಅದನ್ನು ತರುವಂಥ ಕೆಲಸ ಮಾಡಿದಾಗ ಒಂದೇ ದಿವಸಕ್ಕೆ ಹೆಚ್ಚು ಚರ್ಚೆ ಇಲ್ದಲೆ 2,814 ಕೋಟಿಗೆ ಆಡಳಿತಾತ್ಮಕ ಮಂಜೂರಾತಿಯನ್ನು ಇಂದೂ ಮುಂದೆ ನೋಡದೆ ಕೊಟ್ಟಂಥವ್ರು ಎಸ್.ಎಂ. ಕೃಷ್ಣ ಅವರು. ಆ ಯೋಜನೆ ಒಂದ್ಸರಿ ಆಡಳಿತಾತ್ಮಕ ಮಂಜೂರಾತಿ ಆದಮೇಲೆ ಅದು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಗಳು ಪ್ರಾರಂಭ ಆದವು. ಅಂತಿಮವಾಗಿ ಅದು ಭದ್ರಾ ಮೇಲ್ದಂಡೆ ಯೋಜನೆ ಜಾರಿ ಆಯಿತು. ನೀರು ಬರೋವಂಥ ವಾತಾವರಣ ಆದಂಥ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯನವ್ರನ್ನ ನಾವಿಬ್ಬರು ಒಂದು ಹೊಸದುರ್ಗದ ಒಂದು ಕಾರ್ಯಕ್ರಮದಲ್ಲಿದ್ವಿ. ಆಗ ಬಹುಶಃ ನಾನು ಕೂಡ ಅಲ್ಲಿ ಹೋಗಿದ್ದೇನೆ. ಹೊಸದುರ್ಗದಲ್ಲಿ ಕಾರ್ಯಕ್ರಮ ಅಂದರೆ ನನ್ನ ಹಳೆ ಕ್ಷೇತ್ರ ಉಳಿಯಾರಿಂದ ಸಾವಿರಾರು ಜನ ಬಂದಿದ್ದರು. ಅಂದರೆ ಭದ್ರಾ ಮೇಲ್ದಂಡೆ ಯೋಜನೆ ನಮಗೆ ಬರ್ಬೋದೇನೋ ಅಂತೇಳಿ ಆ ವಿಶ್ವಾಸ ಇಟ್ಕೊಂಡು ಜನ ಬಂದಿದ್ದರು. ಆಗ ನಾನು ಭಾವನಾತ್ಮಕವಾಗಿ ಮಾತನಾಡಿದಾಗ ಎಲ್ಲೋ ಒಂದು ಕಡೆಗೆ ಜನಗಳನ್ನು ನೋಡಿದಾಗ ನನಗೆ ಕಣ್ಣ ನೀರು ಬಂತು. ಆಗ ಮಾತಾಡಿದಾಗ ನಾನು ಸಿದ್ದರಾಮಯ್ಯ ಕೇಳ್ತಾ ಇದ್ರು, ಯಾಕಪ್ಪ ಇಷ್ಟೊಂದು ಭಾವನಾತ್ಮಕವಾಗಿ ಮಾತಾಡಿದೆ ನೀನು ಅಂದರೆ ಭದ್ರಾ ಮೇಲ್ದಂಡೆ ಯೋಜನೆ ಈ ರೀತಿಯಾಗಿದೆ, ಬರ್ತದೆ ಅಂತಕ್ಕಂಥ ವಿಶ್ವಾಸದ ಹಿನ್ನೆಲೆಯಲ್ಲಿ ಹೊಸದುರ್ಗಕ್ಕೆ ನಮ್ಮ ಕ್ಷೇತ್ರದಿಂದ ಜನ ಬಂದಿದ್ದಾರೆ ಅಂತೇಳಿ ಹೇಳಿದಾಗ ಅದನ್ನು ಆಯಿತು ಅಂತೇಳಿ ವಾಪಸ್ ಬಂದ ಮೇಲೆ ನನ್ನ ನಂತರ ಕೂತ್ಕೊಂಡು ಚರ್ಚೆ ಮಾಡಿ ಏನು ಮಾಡಬೇಕು ಇದಕ್ಕೆ ಅಂದರೆ ಏನೇ ಇಲ್ಲ, ಇದನ್ನು ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಸಿರಾ ಮತ್ತು ಚಿಕ್ಕನಾಯಕಳ್ಳಿ ಭಾಗಕ್ಕೆ ನೀರು ಕೊಡಬೇಕು, ಅದಕ್ಕೆ ನಾವು ತುಮಕೂರು ನಾಲೆ ಅಂತೇಳಿ ಮಾಡೋಣ ಅಂತೇಳಿ ಅದನ್ನು ಸಲಹೆಯನ್ನು ಕೊಟ್ಟಾಗ ಸಚಿವ ಸಂಪುಟದಲ್ಲಿ ಇಟ್ಟು ಅದನ್ನು ಅನುಮೋದನೆ ಕೊಟ್ಟು ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆ ಅದು ಜಾರಿ ಆಯಿತು. ಈಗಾಗಲೇ ಕಾರ್ಯಗತ ಆಗಿದೆ. ಈಗಾಗಲೇ ಸಾಕಷ್ಟು ಹಣ ಖರ್ಚಾಗಿದೆ. ಈಗಾಗಲೇ ಅದೇ ನೀರು ಈಗಾಗಲೇ ಭದ್ರಾ ನೀರು ಈಗಾಗಲೇ ವಾಣಿವಿಲಾಸ ಸಾಗರದಲ್ಲಿ ಸಂಗ್ರಹ ಆಗ್ತಾ ಇದೆ. ಅದು ಕಾಲುವೆಗಳು ಅದು ಮುಗಿಬೇಕಾದಾಗ ಹಣಕಾಸಿನ ಸ್ವಲ್ಪ ಮುಗ್ಗಟ್ಟಿದೆ. ಒಂದು ಕಡೆಗೆ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಹೇಳಿದ ರೀತಿಯಲ್ಲಿ 5,300 ಕೋಟಿ ಕೊಡ್ತೀವಿ ಅಂತೇಳಿ ನಮ್ಮ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಅವರು 2 ವರ್ಷದ ಕೆಳಗೆ ಹೇಳಿದರು. ಅದು ಇಲ್ಲಿವರೆಗೂ ₹1 ಕೊಟ್ಟಿಲ್ಲ. ಹಣ ಕೊಡಿ, ಬಿಡುಗಡೆ ಮಾಡಿ ಅಂತೇಳಿ ಮನವಿ ಮಾಡ್ತಲೇ ಇದ್ದೀವಿ. ಅದು ರಾಜ್ಯ ಸರ್ಕಾರದಲ್ಲಿ ಇತಿಮಿತಿಗಳಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ನಡೀತಾ ಇದೆ. ಆ ಯೋಜನೆ ಮುಗಿದ್ರೆ ಬಹುಶಃ ಮಧ್ಯ ಕರ್ನಾಟಕದ ಭಾಗ
ಮಧ್ಯ ಕರ್ನಾಟಕದ ಭಾಗ ಅಂದರೆ ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆ ಈ ಯೋಜನೆಯಿಂದ ಸಂಪೂರ್ಣವಾಗಿ ಇವತ್ತು ಈ ಕುಡಿಯೋ ನೀರಿನ ಹಾಹಾಕಾರ ಇಲ್ಲದಂತೆ ಆಗ್ತದೆ. ಸರ್, ನಿಮ್ಮ ರಾಜಕಾರಣದ ಬಗ್ಗೆ ನೋಡೋದಾದರೆ ನಿರಂತರವಾಗಿ ಗೆಲುವನ್ನು ನೀವು ಅನುಭವಿಸಿದ್ದೀರಿ. ಅದೇ ಕ್ಷೇತ್ರದಲ್ಲಿ ಪದೇ ಪದೇ ಗೆಲ್ಲುವುದು, ನಿಮ್ಮನ್ನು ಗೆಲ್ಲಿಸೋದು ಅಂದರೆ ಅದಷ್ಟು ಸುಲಭ ಸಾಧ್ಯ ಇಲ್ಲ. ನೀವು ಯಾರನ್ನು ಅನುಸರಿಸ್ತಾ ಇದ್ರಿ? ಮತ್ತು ಜೊತೆಗೆ ನಿಮ್ಮ ಎಲೆಕ್ಷನ್ ಕ್ಯಾನ್ವಸ್ಗೆ ಇಂದಿರಾ ಗಾಂಧಿಯವರೇ ಬರ್ತಾರೆ. ಆ ದಿನಗಳನ್ನು ನೆನಪು ಮಾಡ್ಕೊಳ್ಬೋದಾ? ಹೌದಮ್ಮ, ನಾನು 1978 ನಾನು ಚುನಾವಣೆಗೆ ನಿಂತಾಗ ನಮ್ಮ ಕ್ಯಾನ್ವಾಸಿಗೆ ಬಂದವರು, ಪ್ರಚಾರಕ್ಕೆ ಬಂದವರು ಅಂತ ಇಂದಿರಾ ಗಾಂಧಿಯವರು. ಇಂದಿರಾ ಗಾಂಧಿಯವರು ಬಂದು ಆಗ ನಾನಿನ್ನೂ ಚಿಕ್ಕ ಹುಡುಗ, ಬಹುಶಃ ಆಗಿನ್ನೂ ಸ್ವಲ್ಪ ಮುದ್ದಾಗಿದ್ದೆ. ಹಾಗಾಗಿ ನೀನು ಕ್ಯಾಂಡಿಡೇಟ್ ಅಂದರು. ಹೌದು ಮೇಡಮ್, ನಾನು ಇಲ್ಲಿ ಕ್ಯಾಂಡಿಡೇಟ್, ನನಗೆ ಒಂದು ಭಾಗ ಬರ್ತದೆ ಅಂತ ಹೇಳಿದಾಗ ಅವರು ಭಾಳ ಖುಷಿಪಟ್ಟರು. ಆವಾಗ ಎಲ್ಲ ಒಂಥರ ಮಗನ್ನ ನೋಡೋದ ರೀತಿನಲ್ಲಿ ನೋಡಿ ಭಾಷಣ ಎಲ್ಲ ಆದಮೇಲೆ ನಾನು ತಪ್ಕೊಂಡು ಈ ಕಡೆ ಕೈ ಮುಗಿ ಅಂತ ಡಯಾಸ್ ಮೇಲೆಲ್ಲ ಎಳೆದಾಡ್ಬಿಟ್ರು ಇಂದಿರಾ ಗಾಂಧಿಯವರು. ಅದಾದಮೇಲೆ ನನಗೆ ಹುಷಾರಿಲ್ಲ, ನನಗೆ ಸ್ವಲ್ಪ ಟ್ಯಾಬ್ಲೆಟ್ ತಂದು ಕೊಡು ಅಂದರು. ನನಗೆ ಟ್ಯಾಬ್ಲೆಟ್ ಎಲ್ಲ ತರಿಸ್ಕೊಟ್ಟೆ. ಕೆನ್ ಯು ಗಿವ್ ಸಮಥಿಂಗ್ ಟು ಈಟ್ ಅಂತಾರೆ. ಬೆಳಿಗ್ಗೆ 10 ಗಂಟೆಗೆಲ್ಲ ಚಿಕ್ಕನಾಯಕನಹಳ್ಳಿಗೆ ಬಂದಿದ್ದಾರೆ. ಏನು ನಮ್ಮ ತಿಂಡಿಗೆ ಅರೇಂಜ್ ಮಾಡಬೇಕು ಅಂತ ನಮ್ಗೆ ಐಡಿಯಾ ಇಲ್ಲ, ಪ್ರಚಾರ ಸಭೆಗೆ ಬರ್ತಾರೆ ಅಂತ ಹೇಳಿ. ಸರಿ, ಅವಾಗ ನಾನು ಅಲ್ಲೇ ಲಾಯರ್ ಆಗಿದ್ದೆ. ನಮ್ಮಲ್ಲಿ ಇಡ್ಲಿ, ಇಸ್ಕವರಿ ಸಾರು ಅದೆಲ್ಲ ಮಾಡಿ, ಮೇಡಮ್ ಇಸ್ಕವರಿ ಸಾರು ಇದೆಲ್ಲ ರೆಡಿ ಇದೆ ತಿಂತೀರಾ ಅಂತ ಕೇಳಿದಾಗ ಖಂಡಿತ ನಾನು ಇಷ್ಟಪಡ್ತೀನಿ ಅಂತೇಳಿ ಕೊಡು ಅಂತ ಹೇಳಿದ್ರು. ಅದನ್ನು ತಿಂಡಿ ತಿಂದು ಆದಮೇಲೆ ಟ್ಯಾಬ್ಲೆಟ್ ತಗೊಂಡು ಮಲಗಿದ್ದಾದಮೇಲೆ ಒಂದು ಅರ್ಧ ಗಂಟೆ ಮಲಗಿದ್ದಾದಮೇಲೆ ಅವಾಗ ವಾಟ್ ಡು ಯು ವಾಂಟ್ ಫ್ರಮ್ ಮೀ ಅಂದು. ನಾನು ಹೇಳಿದೆ, ಐ ಡೋಂಟ್ ವಾಂಟ್ ಎನಿಥಿಂಗ್, ಐ ವಾಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಅಂದರೆ. ಮೈ ಬ್ಲೆಸ್ಸಿಂಗ್ಸ್ ಈಸ್ ಆಲ್ವೇಸ್ ದೇರ್. How are you managing the elections? You are young and I am a local advocate, madam. No problem, I will manage. No, it is not like it's not so easy ಅಂತ ಹೇಳಿ ಆಗ she asked her private secretary ನಿರ್ಮಲಾ ಅಂತೇಳಿ, ನಿರ್ಮಲಾ ದೇಶಪಾಂಡೆ ಅಂತ ಇದ್ರು. ಅವರಿಗೆ, ನಿರ್ಮಲಾ, can you get something to this boy? I can't go with a bare hand. I can't tell him, I must give something. ಅವರೆಲ್ಲ ಪರ್ಸೆಲ್ಲ ಹುಡುಕಿ 5,000 ಕೊಟ್ಟು ಇಂದಿರಾ ಗಾಂಧಿ ಕೊಟ್ಟರು. ಬೇಡ ಮೇಡಮ್, ನನಗೆ 5,000 ಅಂದರೆ ಇಲ್ಲ, ನನ್ನ ಕಾಂಟ್ರಿಬ್ಯೂಷನ್ನು ನೀನು ಗೆದ್ದ ತಕ್ಷಣ ಬಂದು ನಾನು ಡೆಲ್ಲಿನ ನೋಡು ಅಂತ ಹೇಳೋದ್ರು. ಆ ರೀತಿಯಾದಂಥ ನೆನಪುಗಳು ಇರ್ತಕ್ಕಂಥದ್ದು ಬಹುಶಃ ನಾನು ಒಂದು ಕ್ಷೇತ್ರದಲ್ಲಿ ಇಂಥ ಕಾಣ್ತದೆ. ಇತ್ತೀಚೆಗೆ ಬಂದಿರ್ತಕ್ಕಂಥವ್ರು ಎಲ್ಲರೂ ಹೊಸಬರು. ಇಂದಿರಾ ಗಾಂಧಿಯವರು ನೋಡಿದಂಥವ್ರು ಭಾಳ ಕಡಿಮೆ ಇರ್ತಕ್ಕಂಥವ್ರು. ಖಂಡಿತ ಸರ್. ಇದ್ರ ನಡುವೆ ಪ್ರಾಮಾಣಿಕ ರಾಜಕಾರಣ ಅಂದರೆ ಏನು? ಪ್ರಾಮಾಣಿಕ ರಾಜಕಾರಣ ಅಂತ ಅಂದರೆ ನೋಡಮ್ಮ, ಇದೊಂದು ತಪಸ್ಸು. ಕಾಯ ವಾಚ ಮನಸ್ಸ. ಜನತಂತ್ರ ವ್ಯವಸ್ಥೆನಲ್ಲಿ ಜನರ ಋಣವನ್ನು ತೀರಿಸ್ತಕ್ಕಂಥದ್ದು ಭಾಳ ಮುಖ್ಯ. ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ಅವನಿಗೆ ಅನೇಕ ಋಣಗಳಿರ್ತದೆ. ತಂದೆ ತಾಯಿ ಋಣ ತೀರಿಸ್ಬೇಕು, ಗುರುಗಳ ಋಣ ತೀರಿಸ್ಬೇಕು. ಅವೆಲ್ಲದಕ್ಕಿಂತ ಹೆಚ್ಚಾಗಿ ಜನಗಳ ಋಣ ತೀರಿಸ್ತಕ್ಕಂಥದ್ದು ಭಾಳ ಮುಖ್ಯ. ಅದು ನನ್ನ ಪರಮ ಗುರಿಯಾಗಿತ್ತು. ಅದನ್ನೇ ಆದ್ಯತೆಯಾಗಿ ಇಟ್ಕೊಂಡೆ. ಜನಕ್ಕೆ ಏನು ಬೇಕು, ನಿರಂತರವಾಗಿ ಅವ್ರು ಸುಖವಾಗಿ ಬದುಕಬೇಕಾದಾಗ ಜೀವನ ಮಾಡ್ಬೇಕಾಗ ಏನು ಮಾಡಬೇಕು, ಅದನ್ನು ನಾವು ಗುರಿ ಇಟ್ಕೊಂಡು ಆ ನೀರಿನ ಸಮಸ್ಯೆ ಅಂತಕ್ಕಂಥದ್ದು ಕಂಡುಹಿಡಿದು ನನಗೆ ಗೊತ್ತಿತ್ತು. ನಂದು ಕೃಷ್ಣ ಬೇಸಿನ್, ಬೇರೆ ನದಿಗಳಿರ್ತಕ್ಕಂಥದ್ದು ಕೃಷ್ಣ ಕಾವೇರಿ ಬೇಸಿನ್. ಏನೇ ಬೇಸಿನ್ಗಳಾದರೂ ಕೂಡ ನೀರು ಹೇಗೆ ತರ್ಬೋದು ಅಂತಕ್ಕಂಥದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು, ಚರ್ಚೆ ಮಾಡ್ತಕ್ಕಂಥದ್ದು, ಮುಖಂಡರುಗಳ ಜೊತೆ ಮಾತಾಡ್ತಕ್ಕಂಥದ್ದು. ಸಂದರ್ಭ ಬಂದಾಗ ನಾನು ಇಂದಿರಾ ಗಾಂಧಿಯವರು ಯಾವಾಗ ದೆಹಲಿಗೆ ಹೋದರೂ ಕೂಡ ಭದ್ರಾ ಮೇಲ್ದಂಡೆ ಯೋಜನೆದು ಒಂದು ಪ್ರೆಸೆಂಟೇಷನ್ ಕೊಡ್ತಾ ಇದ್ದೆ. ಇವ್ರ ಯೋಜನೆ ಮಾಡಬೇಕು ಅಂತ. ಪ್ರೈಮ್ ಮಿನಿಸ್ಟರ್ ಆದಮೇಲೂ ಕೂಡ ನಾವು ಅವ್ರನ್ನ ಹೋಗ್ತಾ ಇದ್ವಿ. ಅದೇ ರೀತಿಯಾಗಿ ಪ್ರೈಮ್ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ಅನೇಕ ಮನವಿಗಳನ್ನ ಕೊಟ್ಟು ಅವೆಲ್ಲದೂ ಕೂಡ ಈ ಯೋಜನೆಗಳು ಜಾರಿಯಾಗೋದಕ್ಕೆ ಇವೆಲ್ಲದೂ ಕೂಡ ಮೂಲ ಕಾರಣ ಆಗಿತ್ತು. ಸೊ ಹಾಗಾಗಿ ಮನಸ್ಸಿದ್ದರೆ ಮಾರ್ಗ ಇದೆ ಅಂತಕ್ಕಂಥ ಮಾತಿನಲ್ಲಿ ಅರ್ಥ ಇದೆ. ಇವತ್ತು ನಮ್ಮ ಮನಸ್ಸು ಇರಬೇಕು, ಜನಗಳು ಋಣ ತೀರಿಸ್ಬೇಕು ಅಂತಕ್ಕಂಥದ್ದು ರಾಜಕಾರಣಿಗಳಿಗೆ ಬಂದರೆ, ಅದಿದ್ದರೆ ಯಾವುದೋ ರೀತಿಯಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಆಗ ಎಲ್ಲ ರೀತಿಯಾಗಿ ಪ್ರಾಮಾಣಿಕವಾಗಿ ಕಾಯ ಮಾಚ ಮನಸ್ಸು ಜನಗಳಿಗೆ ಇದ್ದಾಗ
ಅದನ್ನು ಮಾಡೋಕ್ಕೆ ಸಾಧ್ಯ ಆಗ್ತದೆ. ನೀವೆಂದಾದ್ರೂ ಸರ್ ಅಡ್ಕತ್ರಲ್ಲಿ ಸಿಕ್ಕಾಕೊಂಡಿದ್ಯಾ? ಏನೋ ಮಾತು ಕೊಟ್ಟಿರ್ತೀರಿ, ಇಲ್ಲ ಆಗ್ತಾ ಇರಲ್ಲ, ಆ ಥರದ ಸನ್ನಿವೇಶನ ಎದುರಿಸಿದ್ದೀರಾ? ಇದೇ ಬರ್ತದಪ್ಪ ಕ್ಷೇತ್ರದಲ್ಲಿದ್ದಾಗ. ಈ ಅನೇಕ ಆಶ್ವಾಸಗಳನ್ನ ಕೊಡ್ತೀವಿ, ಆದರೆ ಯಶಸ್ವಿ ಆಗೋದಿಲ್ಲ. ಆದರೂ ಕೂಡ ಜನಕ್ಕೆ ನಾವು ಮಾಡಿರೋ ಪ್ರಯತ್ನ ಗೊತ್ತಾಗ್ತದೆ. ಆವಾಗ ಒಂದೊಂದು ಸರಿ ನೆಗೆಟಿವ್ ಆಗ್ತದೆ. ಇವ್ರು ನಾವು ಹೇಳಿದ್ರು ಮಾಡಲಿಲ್ಲ. ನನಗೇನು ಹೇಳ್ತು ಅಂದರೆ, ಒಂದು ಕಡೆ ಹೇಮಾವತಿ ನೀರು ತರಬೇಕು ಅಂತಕ್ಕಂಥದ್ದು ತೀರ್ಮಾನ ಆಗಿದೆ, ಯೋಜನೆ ಆಗಿದೆ, ಎಲ್ಲದೂ ಆಗಿದೆ. ಆದರೆ ಆ ವರ್ಷ ಮಳೆ ಬರಲಿಲ್ಲ. ಅನ್ನೋ ಕಾರಣಕ್ಕೆ ಹೇಮಾವತಿ ನೀರು ತರ್ತೀವಿ ಅಂತ ಹೇಳಿದರೆ ಬರಲಿಲ್ಲ ಅಂತ. ಅವಾಗ ಹೇಮಾವತಿ ಡ್ಯಾಮ್ಗೆ ನೀರು ಬರದೇ ಇದ್ದಾಗ ನಮ್ಮ ಕೆರೆಗೆ ನೀರು ಬರೋಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಜನ ವಿಶ್ಲೇಷಣೆ ಮಾಡಲಿಲ್ಲ. ನಮಗೆ ನೀರು ಕೊಡ್ತೀವಿ ಅಂತ ಹೇಳಿದ್ರು, ನೀರು ತರಲಿಲ್ಲ ಅಂತೇಳಿ ಒಂದ್ಸರಿ ಸೋಲಿಸಿದ್ರು. ಸೊ ಈ ರೀತಿಯಾದಂಥ ಇರುಸುಮರುಸುಗಳು ಆಗ್ತವೆ ರಾಜಕೀಯದಲ್ಲಿ. ಅದರಲ್ಲೂ ಒಂದೇ ಕ್ಷೇತ್ರದಲ್ಲಿ ಇದ್ದಾಗ ಇಂಥ ಸಮಸ್ಯೆಗಳು ಬರ್ತದೆ. ಅದನ್ನು ಅಧಿಕಾರಿ ಇರಲಿ ಇಲ್ದಲೇ ಇರಲಿ, ನಾನು ಯಾವತ್ತೂ ಕೂಡ ಹಿಂದಿರುಗಿ ನೋಡ್ತಾನಲ್ಲ. ನನ್ನ ಗುರಿ ಏನಿದೆ, ಗುರಿಯನ್ನೇ ಮುಂದಿಟ್ಕೊಂಡು ನಾನು ಹೋದೆ. ಅಧಿಕಾರ ಇದ್ದಾಗಿಕ್ಕಿಂತ ಅಧಿಕಾರ ಇಲ್ದೇಗಲೇ ನಾನು ಯೋಜನೆಗಳಿಗೆ ಹೆಚ್ಚು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ರಾಜಕೀಯ ಅನುಭವ ಮತ್ತು ಪ್ರಸ್ತುತ ರಾಜಕಾರಣದ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರಮ್ಮ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ TB ಜಯಚಂದ್ರ ಅವರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ಅವರ 48 ವರ್ಷಗಳ ಸುದೀರ್ಘ ರಾಜಕಾರಣದ ಜೊತೆಗೆ ಪ್ರಸ್ತುತ ರಾಜಕಾರಣದಲ್ಲಿ ಆಗಬೇಕಾದಂತಹ ಸಣ್ಣ ಪುಟ್ಟ ತಿದ್ದುಪಡಿ ಮತ್ತು ಯೋಚನೆಗಳು ಹೇಗಿದ್ರೆ ಯಶಸ್ವಿ ರಾಜಕಾರಣವನ್ನು ಮಾಡಬಹುದು ಅಂತ ತಿಳಿಸ್ಕೊಟ್ಟಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.